ಡ್ಯಾನ್ಸ್ ಮಾಡ್ತೀರಾ, ಹಾಡು ಹೇಳ್ತೀರಾ, ಇನ್ನೇನಾದ್ರೂ ಟ್ಯಾಲೆಂಟ್ಸ್ ಇದೆಯಾ? ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ, ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನಿದ್ದೆ ಮಾಡೋದು. ನನಗೆ ಇವ್ರದ್ದು ನೆನಪಿರೋದು ಏನು ಗೊತ್ತಾ, ಲೇಟಿಂಗ್ ಹಿಡ್ಕೊಂಡು ಓಡ್ತಾ ಇದ್ದಾರೆ ಹಿಂಗೆ. ಡೈರೆಕ್ಟರ್ ಸಪೋರ್ಟ್ ಹೇಗಿತ್ತು? ಫಸ್ಟಿಂದ ನೀವು ಹೇಳಿ. ನಾಯಿ ಕೂಗಬಾರ್ದು, ಏನಾದ್ರೂ ಒಂದು ಆಗುತ್ತೆ ಅಂತ. ಅಂದ್ರೆ ಏನಾದ್ರೂ ಒಂದು ಆಗುತ್ತಾ? ಅದು ಏನಾಗುತ್ತೆ ಅಂದ್ರೆ ಸಿನಿಮಾ ನೋಡ್ಬೇಕು ನೀವು. 3-4 ಕ್ವಶನ್ ಕೇಳ್ತೀನಿ, ಅದ್ರಲ್ಲಿ ಏನಾದ್ರು ರಾಂಗ್ ಆನ್ಸರ್ ಮಾಡಿದ್ರೆ ನಾನೊಂದು ಡೇರ್ ಕೊಡ್ತೀನಿ, ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು. ನಾನು ರಾಂಗ್ ಆನ್ಸರ್ ಕೊಟ್ಟೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನನಗೆ ರೈಟ್ ಆನ್ಸರ್ ಗೊತ್ತಿದೆಯಲ್ಲ. ಖುಷಿ ಖುಷಿಯಿಂದ ಅಡ್ಗೆ ಮಾಡೋದಿಕ್ಕೆ ಏನಂತ? ಕುಷ್ಕ. ಕರೆಕ್ಟ್. ನಿಮಗೆ ಹೇಗೆ ಗೊತ್ತಾಯ್ತು? ಏನೋ ಫ್ಲೋ ಹೇಳ್ಬಿಟ್ರೆ. ನಮ್ ಸಿಎಂ ಯಾರು? ಯೂರಪ್ಪ ಅವರು. ವಿರಾಟ್ ಕೊಹ್ಲಿ. KGF ಅಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ? ಹೌದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ಸ್ ಮಾರ್ನಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ವೀಕ್ಷಕರೇ, ಇತ್ತೀಚೆಗೆ ನಮ್ಮ ಕನ್ನಡದಲ್ಲಂತೂ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಅದೇ ಸಾಲಿಗೆ ಸೇರ್ಕೊಳ್ಳಿಕ್ಕೆ ನವೆಂಬರ್ 21ನೇ ತಾರೀಕು ಮಾರ್ನಮಿ ಸಿನಿಮಾ ಕೂಡ ಬರ್ಲಿಕ್ಕೆ ರೆಡಿ ಆಗಿದೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ನಾಯಕಿ ಹಾಗೆ ನಾಯಕ ಇಬ್ರು ಕೂಡ ಇದ್ದಾರೆ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಇಬ್ಬರಿಗೂ ಕೂಡ ಹಾಯ್, ಹೇಗಿದ್ದೀರಾ? ಹಾಯ್, ಸೂಪರ್. ನೀವು ಹೇಗಿದ್ದೀರಾ? ನಾನು ಸೂಪರ್. ನಿಮ್ ಕಣ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ನೀವೇ ಸೂಪರ್. ಥ್ಯಾಂಕ್ ಯು. ಮೊದಲನೇದಾಗಿ, ನೀವು ಆಕ್ಟ್ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಹಾಡು ಹೇಳ್ತೀರಾ, ಬೋಲ್ಡ್ ಕ್ಯಾರೆಕ್ಟ್ರಿಗೂ ಸೂಟ್ ಆಗ್ತೀರಾ, ಈಗಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇನ್ನು ಏನು ಟ್ಯಾಲೆಂಟ್ಸ್ ಇದೆ? ಇನ್ನು ಒಂದು 4-5 ಜನಕ್ಕೆ ಇರಬೇಕಾಗಿರೋ ಟ್ಯಾಲೆಂಟ್ಸ್ ನಿಮಗೆ ಇದೆ. ಇನ್ನೇನು ಬಿಟ್ಟಿದ್ದೀರಾ? ಇನ್ನೇನಾದರೂ ಟ್ಯಾಲೆಂಟ್ಸ್ ಇದೆಯಾ? ಇದು ಜಸ್ಟ್ ಸ್ವೀಟ್ಸ್. ನಾನು ಇದೆಲ್ಲ ಸುಮ್ಮನೆ ನಾನು ಖುಷಿಗೆ ಮಾಡೋದು. ಅದ್ರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಇಲ್ಲ ಗೊತ್ತಿಲ್ಲ. ಬಟ್ ನಾನು ಗೊತ್ತಿರೋ ಮಾಡೋದು, ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ, ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನಿದ್ದೆ ಮಾಡೋದು. ಅದು ನಾನು ಟ್ಯಾಲೆಂಟಾಗಿ ಕನ್ಸಿಡರ್ ಮಾಡ್ತೀನಿ. ಅದು ಬಿಟ್ಟು ಇದೆಲ್ಲ ನೀವು ಹೇಳಿದ್ದು. ಓಕೆ, ಮಾರ್ನಮಿ ಅಂತ ಬಂದಾಗ ನಿಮಗೆ ಎಷ್ಟು ಸ್ಪೆಷಲ್ಲು ಅಂದರೆ ಸೀರಿಯಲ್ಸ್ ಮಾಡ್ಕೊಂಡು ಬಂದಿದ್ರಿ, ಓಕೆ ಸಿನಿಮಾನು ಕೂಡ ಮಾಡ್ಕೊಂಡು ಬಂದಿದ್ರಿ. ಸೊ ಈ ಸಿನಿಮಾ ಎಷ್ಟು ಸ್ಪೆಷಲ್ಲು, ಒಂದಷ್ಟು ಹಿನ್ನೆಲೆ ಹೇಳ್ಬೋದಾ? ಇದು ತುಂಬ ಸ್ಪೆಷಲ್. ಏನಕ್ಕೆ ಅಂತಂದರೆ, ಇದು ಸ್ಟಾರ್ಟಿಂದ ಎಂಡ್ವರೆಗೂ ಜೊತೆಗೆ ಕೆಲಸ ಆಗಿದೆ ನನ್ನ ಜೊತೆಗೆ. ಅಂದರೆ ನಿರ್ದೇಶಕರು ನಂಗೆ ತುಂಬ ಪರಿಚಯ ಇರೋದ್ರಿಂದ ಸ್ಕ್ರಿಪ್ಟಿಂದ ಕೂತ್ಕೊಂಡಿದ್ವಿ ಜೊತೆಗೆ. ಸೊ ಅಲ್ಲಿಂದ ಸಿನಿಮಾ ಮುಗಿದು ಇವಾಗ ಪ್ರಮೋಷನ್ ನಡೀತಾ ಇದೆ, ಇಲ್ಲಿವರೆಗೂ ಜೊತೆಗೆ ಇದ್ದೀನಿ. ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಈ ಸಿನಿಮಾಲಿ ಕೆಲಸ ಮಾಡಿದ್ದೀನಿ. ಅದಕ್ಕೋಸ್ಕರ ನಂಗೆ ಇನ್ನೂ ಜಾಸ್ತಿ ಸ್ಪೆಷಲ್ ಇದು. ಈ ಒಂದು ಸಿನಿಮಾ ಗೆಲುವು ಇಲ್ಲಿರೋ ತುಂಬ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಇನ್ನೊಂದು ಲೈಫ್ ಕೊಡುತ್ತೆ. ಆ ನಿಟ್ಟಿನಲ್ಲಿ ಕೂಡ ಇದು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಚೈತ್ರ ಅವರೇ, ನಿಮಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ, ಒಂದೊಂದರಲ್ಲೂ ಕೂಡ ಒಂದೊಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿರ, ಅಂದರೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಮಾರ್ನಮಿ ಅಂತ ಬಂದಾಗ ಯಾಕೆ ನಿಮಗೆ ಒಪ್ಕೊಳ್ಬೇಕು ಅಂತ ಅನ್ನಿಸ್ತು? ಹಾಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ? ಇದರಲ್ಲಿ ದೀಕ್ಷಾ ಅನ್ನೋ ಒಂದು ಪಾತ್ರ ನಾನು ನಿರ್ವಹಿಸ್ತೀನಿ. ಆ್ಯಂಡ್ ಮಾರ್ನಮಿಯಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದ ಒಂದು ತೂಕ ಇದೆ. ಸುಮ್ಮನೆ ಯಾವುದೋ ಒಂದು ಆ್ಯಡಿಷನ್ ಇಲ್ಲ, ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ, ಅವ್ರ ಹೆಸರಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಯಾವುದನ್ನು ತಂದಿಲ್ಲ. ಸೊ ಅದೊಂದು ಖುಷಿ ವಿಚಾರ. ಆ್ಯಂಡ್ ನನ್ನ ಪಾತ್ರನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಈ ಕಥೆಗೆ ಒಂದು ಅರ್ಧ ಭಾಗ ಅವಳ ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ. ಸೊ ಆ್ಯಂಡ್ ಅವಳು ಎಲ್ಲರ ಥರ ಒಂದು ಫ್ಲಾಡ್ ಕ್ಯಾರೆಕ್ಟರ್ ಏನೋ ಅದು ಇರುತ್ತೆ. ಅಟ್ ದ ಸೇಮ್ ಟೈಮ್ ಎಷ್ಟೊಂದು ಜನ ಕನೆಕ್ಟೂ ಆಗ್ತಾಳೆ ಅವಳು. ಆ್ಯಂಡ್ ಆ ಪಾತ್ರಕ್ಕೂ ನನಗೂ ಆ್ಯಸ್ ಅ ಪರ್ಸನ್ ಚೈತ್ರ ಆಗಿ ಒಂಚೂರು ಸಂಬಂಧ ಇಲ್ಲ. ಸೊ ಅದು ನನಗೆ ತುಂಬ ಚಾಲೆಂಜಿಂಗ್ ಅಂತ ಅನಿಸ್ತು ಇನ್ ದ ಫಸ್ಟ್ ಪ್ಲೇಸ್. ಆ ಒಂದು ಅಷ್ಟೊಂದು ವಿಭಿನ್ನತೆ ಇರುವಂಥ, ಅಷ್ಟೊಂದು ಫ್ಲಾಸ್, ಅಷ್ಟೊಂದು ಲೈವ್ಲಿನೆಸ್ ಇರುವಂಥ ಒಂದು ರೋಲ್ ಮಾಡೋದೇ ನನಗೆ. ಬಿಕಾಸ್ ನಾನು ಎಷ್ಟೇ ಲೈವ್ಲಿ ಇದ್ರೂ ದೀಕ್ಷಾ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಲೈವ್ಲಿ ಗರ್ಲ್. ಆ್ಯಂಡ್ ಆ ಒಂದು ಪಾತ್ರ ನಿಭಾಯಿಸೋದು ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಅವಳ ಜರ್ನಿ ಏನಿದೆ ಥ್ರೂ ಔಟ್ ದ ಫಿಲ್ಮ್, ಗ್ರಾಫ್ ಹೋಗುತ್ತಲ್ಲ, ಒಂದು ಥರದಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅವಳು ಒಂದು ಥರದಲ್ಲಿ ಬೆಳೀತಾಳೆ, ಅವಳ ಗ್ರೋತ್ ಇದೆ ಆ್ಯಂಡ್ ಜೀವನದಲ್ಲಿ ಎಲ್ಲೋ ಒಂದು ಹಂತದಲ್ಲಿ ಬಂದು ನಿಲ್ತಾಳೆ. ಈ ಒಂದು ಗ್ರಾಫ್ ನೋಡಬೇಕಾದ್ರೆ ಒಬ್ಬರ ಜೀವನ ಲೈಕ್ ಒಂದು ಆಡಿಯನ್ಸ್ ಆಗಿ ನಾನು ಚೈತ್ರ ಆಗಿ ನೋಡಿದಾಗ ಏನು ಗ್ರಾಫ್ ಇದು, ಅಂದರೆ ಯಾರ ಜೀವನ ಇದು, ಈ ಜೀವನ, ಈ ಥರದ್ದು ಒಂದು ಜೀವನ ನಾನು ಆ್ಯಕ್ಟಿಂಗಲ್ಲೇ ಜೀವಿಸೋಕ್ಕೆ ಸಾಧ್ಯ. ರಿಯಲ್ ಲೈಫಲ್ಲಿ ಈ ಥರದ್ದು ಡಿಸಿಷನ್ಸ್ ನಾನು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಈ ಥರದ್ದು ಬದುಕು ನನಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಪಾತ್ರ ನಿರ್ವಹಿಸಬೇಕಾದ್ರೆ ಅಟ್ಲೀಸ್ಟ್ ಇದು ಒಂದು ಮಾಡ್ಬೋದು ನಾನು ಅನ್ನೋ ಒಂದು ಫ್ರೀಡಮ್ ಇದೆಯಲ್ಲ, ಅದು ತುಂಬ ಖುಷಿ ಕಿಕ್ ಕೊಡುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ತೊಗೊಂಡಂಥ ಒಂದು ಪಾತ್ರ ಈ ದೀಕ್ಷಾ ಪಾತ್ರ. ಆ್ಯಂಡ್ ಇಟ್ ವಾಸ್ ಫನ್ ಪ್ಲೇಯಿಂಗ್ ದೀಕ್ಷಾ.
ಅಂದ್ರೆ ಟೀಸರ್ ಅಲ್ಲಿ ಒಂದು ಕರಾವಳಿ ಹುಡುಗಿ ಮುದ್ದಾಗಿ ಪಟ ಪಟ ಅಂತ ಮಾತಾಡುವಂತ ಹುಡುಗಿ, ಅದು ಭಾಷೆ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಿಮ್ಗೆ. ಇವರು ಕರಾವಳಿ ಅವರೇ ಅಪ್ಪ ಅಂತ ಅನ್ಸುತ್ತೆ. ಅಂದ್ರೆ ರಿಯಲ್ ಲೈಫ್ ನಲ್ಲಿ ಆ ರೀತಿ ಇಲ್ವಾ ಚೈತ್ರ ಅವರು? ಅಂದ್ರೆ ನಾನು ಪಟ್ಪಡ ಅಂತ ಮಾತಾಡ್ತೀನಿ, ಹೌದು. ಕರಾವಳಿ ಭಾಷೆ ನನಗೆ ಗೊತ್ತಿಲ್ಲ, ಇದು ಬರೀ ನಾವು ಸಿನಿಮಾಗೋಸ್ಕರ ವರ್ಕ್ಶಾಪ್ ಮಾಡ್ಬಿಟ್ಟು ಕಲ್ತಿದ್ದು ಒಂದು. ಆ್ಯಂಡ್ ಇಲ್ಲಿದು ಸೊಗಡು ನಮ್ಗೇನು ಅಷ್ಟು ಅರಿವಿಲ್ಲ, ಬಿಕಾಸ್ ನಾನು ಬೆಂಗಳೂರಿನವಳು, ಇವ್ರು ದಾವಣಗೆರೆಯವರು, ಆಮೇಲೆ ಇರೋದು ಬೆಂಗಳೂರಿನಲ್ಲಿ. ಸೊ ಇದೆಲ್ಲ ನಮ್ಮ ಕಲ್ಚರ್ ಎಲ್ಲ ಮಿಕ್ಸ್ ಆಗಿರೋದು ಹಾಗೆ. ಸೊ ಈ ಮಂಗಳೂರು ಟಚ್ ಬರೀ ನಾವು ಶೂಟ್ಗಳಿಗೆ ಹೋಗುವಾಗ ಹಾಗೆ ಇರೋದು. ಬಟ್ ಈ ಫಿಲ್ಮ್ ಮಾಡಬೇಕಾದ್ರೆ ಆ ಪೂರ್ತಿ ಆ ಎಂಡ್ ಟು ಎಂಡ್ ಆ ಸಿನಿಮಾ ನಾವು ಮಂಗಳೂರಿನಲ್ಲೇ ಶೂಟ್ ಮಾಡಿದ್ರಿಂದ ಜಾಸ್ತಿ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ತು. ಆ ಜನಗಳ ಮಧ್ಯ, ಆ್ಯಕ್ಟರ್ಸ್ ಮಧ್ಯ, ಅವರೆಲ್ಲರೂ ಮಂಗಳೂರಿನವರು. ಮೋಸ್ಟ್ ಮೆಜಾರಿಟಿ ಆಫ್ ದೆಮ್, 95% ಆಫ್ ದೆಮ್ ಆರ್ ಮ್ಯಾಂಗ್ಳೂರ್ ಆ್ಯಕ್ಟರ್ಸ್. ಆ್ಯಂಡ್ ಅದು ಖುಷಿ, ಒಂಥರ ಅವ್ರ ಏನೋ ಡಿಸಿಪ್ಲಿನೇ ಬೇರೆ, ಅವ್ರು ಬಂದಿರೋ ಅಂಥ ದಾರಿನೇ ಬೇರೆ, ಅವ್ರ ಕ್ರಾಫ್ಟ್ಮನ್ಶಿಪ್ಪೇ ಬೇರೆ ಇರುತ್ತೆ. ಸೊ ಅದೆಲ್ಲ ನಮಗೆ ಕಲಿಯೋಕ್ಕೆ ಸಿಕ್ಕಿದ್ದು ಒಂಥರ ಖುಷಿ. ಸೊ ವಾಟ್ ವಾಸ್ ದ ಕ್ವೆಶ್ಚನ್? ನಾನು ಹೆಂಗೆ ಹೋದೆ ಅಂದರೆ ನನ್ನ ತಲೆಯಲ್ಲಿ ವಾಟ್ ವಾಸ್ ಅಂದ್ರೆ ದೀಕ್ಷಾ ಕ್ಯಾರೆಕ್ಟರ್ಗೂ ಚೈತ್ರ ಕ್ಯಾರೆಕ್ಟರ್ಗೂ ಸೊ ದೇರ್ ಇಸ್ ನೋ ರಿಲೇಷನ್ ವಾಟ್ಸ್ ಎವರ್. ಸೊ ಅದ್ರ ತುಂಬಾನೇ ಡಿಫ್ರೆಂಟ್ ಅವಳ ಪಾತ್ರ, ನನ್ನ ಪಾತ್ರ. So yeah, that I don't know, I lost track of ಚೆನ್ನಾಗಿ ಮಾತಾಡ್ತಿದ್ದೀರಾ. ಸೆನ್ಸ್ ಮಾತಾಡಿದ್ರೆ ಸಾಕು. ಬಟ್ ಯಾ, that it was different. and ನನಗೂ ಈ ಭಾಗಕ್ಕೂ ಹಂಗೆ ಸಂಬಂಧ ಇಲ್ಲ, ಬರೀ ಶೂಟ್ಗೋಸ್ಕರ ಮಾತ್ರ ಪರಿಚಯ ಇರುವಂತ ಇದು. ಓಕೆ, ಋತ್ವಿಕ್ ಅವರೇ, ನಿಮಗೆ ನಿಮ್ಮ ಬರ್ಡೇ ದಿನ ಒಂದು ಟೀಸರ್ ಲಾಂಚ್ ಆಗುತ್ತೆ, ಒಂದು ಬೂಮ್ ಆಗ್ಬಿಡುತ್ತೆ ಟೀಸರ್, ಒಂದು ರಗಡ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸಿನಿಮಾ ಋತ್ವಿಕ್ ಅವ್ರು ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು, ಆದರೆ ಈ ರೀತಿಯಾಗಿ ಅಂತ ಗೊತ್ತಿರಲಿಲ್ಲ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅಂದರೆ ಯಾವ ರೀತಿ ಕ್ಯಾರೆಕ್ಟರ್ ಇದೆ ಅಂತ? ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ, ಚೇತು ಅಂತ ಕ್ಯಾರೆಕ್ಟರ್ ಹೆಸರು. ಇವನು ಹೆಂಗೆ ಅಂತಂದರೆ, ಈಗ ಮಂಗಳೂರಿಗೆ ಹೋದರೆ ಅಲ್ಲಿ ಹುಲಿ ವೇಷದ ಕೆಲವೊಂದು ಗ್ರೂಪ್ಗಳಿರುತ್ತೆ, ತಂಡಗಳಿರುತ್ತೆ. ಆ ತಂಡಗಳಲ್ಲಿ 10-20 ಜನ ಇದ್ದಾರೆ ಅಂದ್ಕೊಳ್ಳಿ. ಆ 20 ಜನದಲ್ಲಿ ಇವನು ಒಬ್ಬ. ಅಷ್ಟೇ ಸಾಧಾರಣ ಹುಡುಗ ಅಷ್ಟೇ, ಏನೋ ಸ್ಪೆಷಲ್ಲಾಗಿ ಸೂಪರ್ ಪವರು ಆ ಥರದ್ದೇ ಅಲ್ಲ. 20 ಜನ ಇರೋ ಒಂದು ಗುಂಪಲ್ಲಿ ಚೇತು ಕೂಡ ಒಬ್ಬ ಇರ್ತಾನೆ. ಅಷ್ಟು ಸಿಂಪಲ್ ಹುಡುಗ ಇವನು. ಆ ಥರದೊಂದು ಕ್ಯಾರೆಕ್ಟರ್ ಇದು. ನಿಮ್ಮ ಭಾಷೆ ಹೇಗೆ ಮ್ಯಾಚ್ ಮಾಡ್ಕೊಂಡ್ರಿ ಅಂತ ಅಂದರೆ, ನೀವು ಬಂದು ದಾವಣಗೆರೆ ಅವರು, ಈಗ ಕರಾವಳಿ ಭಾಷೆ ಅಂತಂದ್ರೆ ಎಂತ ಮಾರಾಯ ಅದು ಇದು ಅದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದು ಕಷ್ಟ ಆಯ್ತಾ ಅಥವಾ ಹೇಗೆ ಚೇಂಜ್ ಮಾಡ್ಕೊಂಡ್ರಿ? ಅದೇ ಕಷ್ಟ ಇದ್ದೇ ಇರುತ್ತೆ, ಯಾಕಂದರೆ ಅದು ಡೈಲಿ ನಾವು ಮಾತಾಡೋ ಭಾಷೆ ಬೇರೆ ಕನ್ನಡ ಇರುತ್ತೆ. ಅಲ್ಲಿ ಹೋದಾಗ ಆ ಸ್ಲ್ಯಾಂಗ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಒಂದಿಷ್ಟು ರಿಹರ್ಸಲ್ಸ್ ಇತ್ತು, ವರ್ಕ್ಶಾಪ್ ಇತ್ತು, ಅದೆಲ್ಲ ಮಾಡಿ ಕಷ್ಟ ಇದ್ದಿದ್ದನ್ನು ಸ್ವಲ್ಪ ಸುಲಭವಾಗಿ ಆರಾಮ ಡೈಲಾಗ್ ಹೇಳೋ ಥರ ಆಯಿತು. ನಿಮ್ಗೆ ಯಾಕೆ ಈ ಕತೆ ಒಪ್ಕೊಳ್ಬೇಕು ಅಂತ ಅನ್ನಿಸ್ತು? ಯಾಕೆ ಇಷ್ಟ ಆಯಿತು ಸಿನಿಮಾ ಯಾಕೆ ಇಷ್ಟ ಆಯಿತು ಅನ್ನೋಕ್ಕೆ, ಕತೆ ತುಂಬ ಚೆನ್ನಾಗಿದೆ. ಕತೆ ತುಂಬ ಸ್ಟ್ರಾಂಗ್ ಆಗಿ ತುಂಬ ಚೆನ್ನಾಗಿರೋದ್ರಿಂದ ಈ ಸಿನಿಮಾ ಮಾಡಲೇಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇದನ್ನ ಅಪ್ರೋಚ್ ಮಾಡಿದ್ದು ನಾನು ತಮ್ಮ ಅಂತ ಕರಿತೀನಿ ಆ್ಯಕ್ಚುಲಿ, ಡೈರೆಕ್ಟರ್ನ. ಸೊ ಅವರು ನಾನು ತುಂಬ ವರ್ಷಗಳಿಂದ ಪರಿಚಯ ನನಗೆ ಅವ್ರಿಗೂ. ಅವ್ರಿಗೆ ಬಂದು ಕತೆ ಹೇಳಿದಾಗ ಕತೆ ತುಂಬ ಸಖತ್ತಾಗಿತ್ತು. ಇದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು. ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿನ ಕರಾವಳಿ ಭಾಗದಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ಅನ್ನೋದೊಂದು ಕತೆ ಆಗಿದ್ದರಿಂದ ಸ್ಟ್ರಾಂಗ್ ಆಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮಾಡಿದ್ವಿ. ಅಂದರೆ ನೀವು ಹುಲಿ ವೇಷ ಎಲ್ಲ ಹಾಕಿದ್ದೀರಾ ಸಿನಿಮಾದಲ್ಲಿ? ಹೌದು, ಹುಲಿ ವೇಷ ಹಾಕಿದ್ದೀನಿ. ಅದಕ್ಕೆ ರಿಹರ್ಸಲ್ಸ್, ವರ್ಕ್ಶಾಪ್ ಅದಕ್ಕೂ ಕೂಡ ಇತ್ತು. ಅದು ಕೂಡ ಅದು ಯಾವ ರೀತಿ ಇತ್ತು ರಿಹರ್ಸಲ್, ವರ್ಕ್ಶಾಪ್ ಅಂತಂದ್ರೆ ಯಾವ ರೀತಿ ಇತ್ತು? ನನಗೆ ಟ್ರೈನ್ ಮಾಡೋದಕ್ಕೆ ಅಂತ ಒಬ್ರು ಇದ್ರು, ಅರ್ಪಿತ್ ಅಂತ ಅವ್ರ ಹೆಸರು. ಅವ್ರು ಬಂದು ನನಗೆ ಟ್ರೈನಿಂಗ್ ಮಾಡಿದ್ರು. ಅಂದರೆ ಹುಲಿ ವೇಷ ಹಾಕ್ಬೇಕಾದ್ರೆ ಒಂದಿಷ್ಟು ಏನು ವ್ಯಾಯಾಮಗಳಿರುತ್ತೆ, ಬಾಡಿಯೆಲ್ಲ ಫ್ಲೆಕ್ಸ್ ಮಾಡ್ಕೋಬೇಕು. ನಾವೇನು ಮಾಡಿರ್ತೀವಿ, ಡೈಲಿ ಜಿಮ್ ಹೋಗ್ಬಿಟ್ಟು ಬಾಡಿಯೆಲ್ಲ ಸ್ಟಿಫ್ ಆಗಿರುತ್ತೆ. ಸೊ ಇದು ಸ್ಟಿಫ್ನೆಸ್ ಅಲ್ಲಿ ವರ್ಕ್ ಆಗಲ್ಲ, ಬಾಡಿ ಫುಲ್ ಲೂಸ್ ಆಗಿರಬೇಕು. ಅದಕ್ಕೋಸ್ಕರ ಒಂದಿಷ್ಟೆಲ್ಲ ಎಕ್ಸಸೈಸ್ ಎಲ್ಲ ಮಾಡಿಸಿದ್ರು ಡೈಲಿ ನನಗೆ. ಅದಾದಮೇಲೆ ಅವ್ರದ್ದೊಂದು ಪ್ಯಾಟರ್ನ್ ಇರುತ್ತೆ, ಆ ಬೀಟಿಗೆ ಅದನ್ನ ಬೀಟ್ ಹಿಡಿಬೇಕು ನಾವು. ಅದನ್ನೆಲ್ಲ ಡೈಲಿ ನಂಗೆ ಕಲಿಸ್ತಾ ಬಂದರು. ಅದನ್ನ ಕಲಿತು ಫೈನಲಿ ಮಾಡಿದ್ದೀವಿ. ಓಕೆ, ಈ ಹಿಂದೆ ನೀವು ಸಿನಿಮಾಗಳನ್ನ ಮಾಡಿದ್ರಿ, ಹಾಗೆ ಸೀರಿಯಲ್ಸ್ಗಳನ್ನು ಕೂಡ ಮಾಡ್ಕೊಂಡು ಬಂದಿರಿ. ಬಟ್ ಈ ಸಿನಿಮಾದಲ್ಲಿ ಹೀರೋ ಆಗಿದ್ದೀರಾ, ಆ ಫೀಲು ಹೇಗಿದೆ? ನಾನು ಮುಂಚೆ ಮಾಡಿರೋದೆಲ್ಲ ಹೀರೋ ಆಗಿ ಮಾಡಿದ್ದೀನಿ. ಸೀರಿಯಲ್ ಆಗಿರ್ಬೋದು, ಬೇರೆ ಸಿನಿಮಾಗಳಾಗಿರ್ಬೋದು, ಹೀರೋ ಆಗಿ ಮಾಡಿದ್ದೀನಿ. ಇದು ಸ್ಕೇಲ್ ದೊಡ್ಡದಾಗಿದೆ. ಇದು ಮುಂಚೆ ಮಾಡಿರೋದು ಸ್ಕೇಲ್ ಒಂದು ಚೂರು ಚಿಕ್ಕದಾಗಿದ್ದರೆ, ಇದು ತುಂಬ ದೊಡ್ಡ ಸ್ಕೇಲ್ ಆಗಿದೆ. ಆ್ಯಂಡ್ ಒಬ್ಬ ಏನು ಹೇಳ್ತಾರೆ, ಮಾಸ್ ಹೀರೋ ಆಗಿ ನಿಂತ್ಕೊಳ್ಳುವಂಥ ಎಲ್ಲ ಕೆಪಾಸಿಟಿ ಇರುವಂಥ ಕ್ಯಾರೆಕ್ಟರ್ ಇದು. ಸೊ ಅದೊಂದು ಒಳ್ಳೆ ಫೀಲ್ ಇದೆ ನನಗಿದು. ಎಸ್. ಓಕೆ, ಚೈತ್ರ ಅವರೇ, ನಿಮಗೆ ಈ ದೀಕ್ಷಾ ಅನ್ನುವಂತಹ ಕ್ಯಾರೆಕ್ಟ್ರು ಜನರ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತಾ? ಅಂದರೆ ನಿಮ್ಮ ಹಿಂದಿನ ಸಿನಿಮಾಗಳನ್ನೆಲ್ಲ ನೋಡ್ಕೊಂಬಂದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಚೈತ್ರ ಅವರು ಉಳ್ಕೊಂಡಿದ್ರು. ಸೊ ಅದ್ರ ಬಗ್ಗೆ ಹೇಳೋದು? ಖಂಡಿತವಾಗ್ಲು. ಆ್ಯಂಡ್ ಅದೇ ರೀಸನ್ಗೆ ನಾನು ಇನ್ಫ್ಯಾಕ್ಟ್ ಆ ಕತೆ ಇಷ್ಟ ಆಗಿದ್ದು ಅದೇ ಒನ್ ಆಫ್ ದ ಮೇಜರ್ ರೀಸನ್ಸ್. ಬಿಕಾಸ್
ಒಂದು ಹೆಂಗೆ ಬರೆದಿದ್ದಾರೆ ಒಂದು ಪಾತ್ರ ಆ್ಯಂಡ್ ಆ ಪಾತ್ರದ ಇಂಪ್ಯಾಕ್ಟ್ ಅದು ಸರಿ ತಪ್ಪೋ ಒಳ್ಳೇದೋ ಕೆಟ್ಟದೋ ಅನ್ನೋದನ್ನ ದಾಟಿ ಒಂದು ಪಾತ್ರ ಆಗಿ ಒಂದು ಕಾಡುತ್ತಲ್ಲ, ಅದು ಈ ಪಾತ್ರ ಕಾಡುತ್ತೆ. ಆ್ಯಂಡ್ ಕಥೆಗೂ ಅವಳು ಲೈಕ್ ಐ ಸೆಡ್ ಅವಳನ್ನ ಈ ಕಥೆಯಿಂದ ತೆಗ್ಬಿಟ್ರೆ ಮಾನವಿ ಈ ಕಥೆನೇ ಇಲ್ಲ ಅನ್ನೋ ಹಂಗೆ ಅಷ್ಟು ಮಟ್ಟಕ್ಕೆ ಇಂಪಾರ್ಟೆನ್ಸ್ ಇದೆ ಅವಳಿಗೆ. ಆ್ಯಂಡ್ ಖಂಡಿತವಾಗ್ಲೂ ಜನ ಅವ್ರಿಗೆ ಹೋಗುವಾಗ ಅವಳ ಜೊತೆ ಅವಳು ಪ್ರಾಬಬ್ಲಿ ಎಂಪಥೈಸ್ ಮಾಡ್ತಾರೋ ಸಿಂಪಥೈಸ್ ಮಾಡ್ತಾರೋ ಆ್ಯಂಡ್ ಹಿಂಗೆ ಮಾಡಬೇಕಿತ್ತು ಮಾಡಬಾರ್ದಿತ್ತು ಅಂತ ಅನ್ಕೊಂಡು ಹೋಗ್ತಾರೋ, ಇಲ್ಲ ಈಗ ಚೆನ್ನಾಗಿದ್ಲು ಚೆನ್ನಾಗಿಲ್ಲ ಅಂತ ಅನ್ಕೊಂಡು ಹೋಗ್ತಾರೋ, ಬಟ್ ಅಲ್ಲಿ ಏನೋ ಒಂದು ಅನ್ಕೊಂಡು ಹೋಗ್ತಾರೆ. ಸೊ ಅಂಥ ಒಂದು ಪಾತ್ರ ದೀಕ್ಷನ್ ಪಾತ್ರ. ಓಕೆ, ಸದ್ಯಕ್ಕೆ ಇಂಡಸ್ಟ್ರಿನೆಲ್ಲ ಒಂದು ರೌಂಡ್ ಹಾಕೊಂಡು ಬಂದಿದ್ದೀರಾ. ಓಕೆ, ಈ ರೀತಿ ಪಾತ್ರನ ಈ ಹಿಂದೆ ಕೂಡ ಮಾಡಿಲ್ಲ. ಆ ರೀತಿ ಒಂದು ಸ್ಪೆಷಲ್ ಆಗಿರುವಂತಹ ಕ್ಯಾರೆಕ್ಟರ್. ಒಂದು ನಿಮ್ ಟೀಸರ್ ನೋಡಿದಾಗ ಒಂದು ಲವ್ ಸ್ಟೋರಿ, ಅದೊಂದು ಮುದ್ದಾಗಿರೋ ಹುಡುಗಿ ಹುಡ್ಗಂಗೆ ಪ್ರಪೋಸ್ ಮಾಡೋ ರೀತಿ ನನಗ್ ಕಾಣಿಸ್ತು. ಹೌದಾ? ಅವಳೇ ಹೋಗ್ಬಿಟ್ಟು ಪ್ರಪೋಸ್ ಮಾಡೋದು. ಸೊ ಅದು ಅದ್ರಲ್ಲಿ ಏನ್ ಸಸ್ಪೆನ್ಸ್ ಇಲ್ಲ. ಸೊ ಹೋಗಿ ಒಟ್ನಲ್ಲಿ ಲವ್ ಯಾರಿಂದ ಸ್ಟಾರ್ಟ್ ಆಗ್ಬೇಕಲ್ಲ, ಯಾಕೆ ಕಾಯ್ಬೇಕು, ಅವ್ರಿಗೆ ಇವಳು ಹೋಗಿ ಹೇಳ್ಬೋದಲ್ಲ ಅನ್ನೋಂಗೆ. ಬಟ್ ಲವ್ ಸ್ಟಾರ್ಟ್ ಆಗತ್ತೆ ಹಂಗೆ. ಓಕೆ, ಈ ಒಂದು ಕಂಪ್ಲೀಟ್ ಸಿನಿಮಾ ಶೂಟಿಂಗ್ ಎಲ್ಲ ಕರಾವಳಿ ಭಾಗದಲ್ಲೇ ಆಗಿರೋದಾ? ಹೌದು, ಕರಾವಳಿ 70 ದಿನ ಮಾಡಿ 70 ಡೇಸ್ ಮಾಡಿದ್ದೀವಿ. 70 ಡೇಸ್ ಎಸ್, ಪೂರ್ತಿ ಅಲ್ಲೇ. ಈ 70 ಡೇಸ್ ಅಲ್ಲಿ ಒಂದಷ್ಟು ಮರೆಯಲಾಗದಂತಹ ಒಂದಷ್ಟು ಘಟನೆಗಳು ಶೂಟಿಂಗ್ ನಲ್ಲಿ ನಡೆದಿರೋದಿದೆಯಾ? ತುಂಬಾ ಇದೆ, ಒಂದೇ ಅಷ್ಟೊಂದಿದೆ. ಒಂದೊಂದು ಲೈಕ್ ಫನಿ ಒಂದಷ್ಟು ಇವೆಂಟ್ಸ್ ಆದ್ರೆ ಅವ್ರು ಹೆಂಗೆ ಫೈಟ್ ಮಾಡಿದ್ರು, ಅಲ್ಲಿ ಆ ಸ್ಟ್ರಗಲ್ಸ್, ಅವ್ರು ಹುಷಾರ್ ತಪ್ಪಿತು, ಅದೆಲ್ಲ ಇಟ್ಕೊಂಡು ಶೂಟ್ ಮಾಡಿದ್ರು, ಆ ಥರದ್ದು ಎಷ್ಟೊಂದು. ನೀವು ಯಾವ್ದಾದ್ರು ಒಂದು ನೆನಪಿದ್ರೆ ಹೇಳಿ, ನಾನು ಒಂದು ಹೇಳ್ತೀನಿ. ಅಲ್ಲ, ನನಗೆ ಇವ್ರದ್ದು ನೆನಪಿರೋದೇನು ಗೊತ್ತಾ, ಅವತ್ತು ನಂದಾಯಿತು, ನನ್ನ ಶಾರ್ಟ್ ಇತ್ತು, ಅದು ಮುಗೀತು. ಈ ಟೆರೆಸ್ ಮೇಲೆ ಒಂದು ಶಾರ್ಟ್ ಇತ್ತು ಇವ್ರದ್ದು. ಲೈಟ್ ಹೋಗ್ಬಿಡುತ್ತೆ, ಬೇಗ ಅದನ್ನು ಶಾರ್ಟ್ ತೆಗಿಬೇಕು, ಬೇಗ ರೆಡಿ ಆಗಬೇಕು ಅಂತಂದ್ರು. ಮನೆ ಮೇಲೆ ಅಲ್ಲಿ ಶೂಟ್ ಮಾಡ್ತಾ ಇದ್ದು, ಕ್ಯಾರವನ್ ಎದುರು ಸ್ವಲ್ಪ ದೂರ ಇತ್ತು. ಅದು ಕೇಳಿಸ್ಕೊಂಡಿದ್ದಾರೆ ಇವ್ರು. ಹಿಂಗೆ ಹೌದಾ ಅಂತ ಕೇಳಿದ್ರು. ನಾನು ಸುಮ್ಮನೆ ನೋಡ್ತಾರೆ, ಓಡ್ತಾ ಇದ್ದಾರೆ ಹಿಂಗೆ. ಅದು ನೈಟಿಂಗ್ ಹಾಕೊಂಡಿದ್ರೆ ನೈಟಿಂಗ್ ಹಿಡ್ಕೊಂಡು ಓಡ್ತಾ ಇದ್ದಾರೆ ಹಿಂಗೆ. ನಾನು ಇವ್ರು ಯಾಕೆ ಓಡ್ತೀನಿ, ಲೈಟ್ ಹೋಗುತ್ತೆ ಅಂತ. ನಾವು ಹೆಂಗೆ ನಕ್ಕಿದ್ವಿ ಎಲ್ಲರೂ ಸೇರ್ಕೊಂಡಲ್ಲಿ ಅಂತಂದ್ರೆ, ನಾನು ಅಯ್ಯೋ ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಇವಾಗ ನಾನು ಒಬ್ರು ಲೇಟ್ ಮಾಡಿದ್ರೆ ಕಾಸ್ಟ್ಯೂಮ್ ಚೇಂಜ್ ಆದರೆ ಪಟ್ಟಂತ ಹೋಗಿ ಮಾಡ್ಕೊಂಡ ಅಂತ ಫುಲ್ ನೈಟಿ ಮೇಲೆ ಇಟ್ಕೊಂಡು ಓಡ್ತಾ ಎಲ್ಲರೂ ನಗ್ತಾ ಇದ್ರು. ನನ್ನಿಂದ ನಿಮ್ಗೆ ಅವ್ರ ಶಾರ್ಟ್ ಮುಗಿತು, ಡೋಂಟ್ ಲಾಫ್. ಹೌದು, ಅಲ್ಲ ಆಕ್ಚುಲಿ ವಾಪಸ್ ಬೇಗ ಬಂದ್ರು, ಆ ಶಾರ್ಟ್ ಸಿಕ್ತಾವತ್ತು. ಹೌದು. ಅಂದ್ರೆ ನಿಮ್ ಶೂಟಿಂಗ್ ಟೈಮ್ ಅಲ್ಲಿ ಅವಾಗ ಮಳೆ ಇದ್ದಿದ್ರಿಂದ ನೀವು ಹೇಳಿದ್ರಿ ಮಳೆಗೆಲ್ಲೂ ನಾವು ಸಿಕ್ಕಾಕೊಂಡ್ಲಿಲ್ಲ ಅಂತ. ಅಂದ್ರೆ ಮಳೆನೇ ಬರ್ಲಿಲ್ವಾ? ಬರ್ತಿತ್ತು. ನಾವು ಹೆಂಗೆ ಅಂದ್ರೆ ಇಲ್ಲಿ ನಾವು ಶೂಟ್ ಮಾಡ್ತಾ ಇದೀವ, ಈ ಭಾಗದಲ್ಲಿ ಮಳೆ ಇಲ್ಲ, ಅಲ್ಲಿ ಬರ್ತಾ ಇರುತ್ತೆ ಮಳೆ. ಅಲ್ವಾ? ಅದು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಕ್ ಹೋದಾಗ ದೇವರು ತಥಾಸ್ತು ಒಂದು ಎಲ್ಲವನ್ನು ಮಾಡ್ಕೊಡ್ತಾನಂತೆ. ಈ ಸಿನಿಮಾ ಆಗಿರೋದು ಹಂಗೆ ನಮ್ಗೆ. ಅದು ಅಷ್ಟು ಅಡಚಣೆಗಳು ಏನು ಇಲ್ಲೇ ಆಯ್ತು. ನೀವು ಹೇಗೆ ಟೈಮ್ ನ ಅರೇಂಜ್ ಮಾಡ್ಕೊಂಡ್ರಿ? ಅಂದ್ರೆ ಟೈಮ್ ಇಲ್ಲ, ಅಂದ್ರೆ ಡೇಟ್ಸ್ ಇಲ್ಲ. ನಾನೇನ್ ಮಾಡಿಲ್ಲ, ಆಕ್ಚುಲಿ ಇವರೇ ಎಲ್ಲ ಮಾಡಿದ್ದು. ನಾನು ಇವಾಗ ಡೇಟ್ ಇಲ್ಲ ಅಂತ ಹೇಳಿದ್ದು. ಆಮೇಲೆ ಸರಿ ಮಾಡ್ಬೇಕು, ನನ್ಗೆ ಈ ಸಿನಿಮಾ ಇಷ್ಟ ಇದೆ, ಏನ್ ಮಾಡೋದು, ಸರಿ ಅಡ್ಜಸ್ಟ್ ಮಾಡೋಣ ಅಂತ. ಅದಕ್ಕೆ ದೊಡ್ಡ ನನ್ನ ಜೊತೆ ಜಾಸ್ತಿ ಇಂಟ್ರಾಕ್ಟ್ ಮಾಡಿದ್ದು ನಮ್ಮ EP ಜಯರಾಮ್ ಅವರು ಮೇಡಮ್ ಈ ಡೇಟ್ಸ್ ಜಯರಾಮ್, ಆ ಡೇಟ್ಸ್ ಇಲ್ಲ, ಸರಿ ಮೇಡಮ್ ಒಂದ್ ನಿಮಿಷ ಬರ್ತೀನಿ. ಸೊ ಈ ಫೇವ್ರೇಟ್ ಪರ್ಸನ್ ಜಾಸ್ತಿ. ನಾನು ಅವ್ರ ಜೊತೆ, ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ನಲ್ವಾ ಫೇಸಲ್ಲಿ, ಅವ್ರ ಜೊತೆ ಅಂತೂ ಮಾತಾಡಿದ್ದೀನಿ ನಾನು. ದಿನ ಮೇಡಮ್ ಬರ್ತಾ ಇದೆ, ಅವ್ರದ್ದು ಕನ್ಫರ್ಮೇಶನ್ ಬೇರೆ. ಲಾಸ್ಟ್ ಮಿನಿಟ್ ಅಲ್ಲಿ ಬರೋಣ ಅನ್ಬಿಡ್ತೀವಿ ಅಂದ್ಬಿಟ್ಟು, ಸಂಜೆ ಅಲ್ವಾ ಮೇಡಮ್ ಫ್ಲೈಟ್ ಬರ್ತಾ ಇದೀರಲ್ಲ ಮೇಡಮ್, ಓಕೆ ಹಿಂಗೆ ಇದೆ ನಮ್ದು ಕಾನ್ವರ್ಸೇಷನ್ ದಿನ. ಸೊ ಅವರೇ ಆ್ಯಕ್ಚುಲಿ ಫುಲ್ ಟೀಮ್ ಅಡ್ಜಸ್ಟ್ ಮಾಡ್ಕೊಂತು. ಇಟ್ ವಾಸ್ ವೆರಿ ಸ್ವೀಟ್ ಆಫ್ ದೆಮ್. ಇವ್ರ ಸೀರಿಯಲ್ ಶೂಟ್ಗೆ 15 ದಿನ ಹೋಗಿ ಅವ್ರು ಬರೋರು. ಆ ಟೈಮ್ನ ನಾನು ನನ್ನ ಶೂಟಿಗೆ ಉಪಯೋಗಿಸ್ಕೊಂಡು ಇಬ್ರು ಒಟ್ಟಿಗೆ ನೆಕ್ಸ್ಟ್ 15 ಡೇಸ್ ಬಂದು ಶೂಟ್ ಮಾಡೋದು ಮತ್ತೆ ಹೋಗೋದು. ಸೊ 3 ತಿಂಗಳು ಕಂಟಿನ್ಯೂಸ್ ಹಿಂಗೆ ಮಾಡಿದ್ದೀನಿ. ಹೋಗಿದ್ದೆ ಕಮ್ಮಿ. ಸೊ ನಾನು ಚೆನ್ನಾಗಿ ಹೋಗ್ತಿದ್ದೆ ಇಲ್ಲಿಂದ 15 ಡೇಸ್ ಅಲ್ಲಿ ಪ್ಯಾಕ್ ಮಾಡ್ಕೊಳ್ಳೋದು, ವಾಪಸ್ ಇಲ್ಲಿ 15 ಡೇಸ್ ಬರೋದು, ಹಂಗೆ ಶೂಟ್ ಮಾಡಿದ್ದೀವಿ. ಬಟ್ ಇಟ್ ವಾಸ್ ಫನ್. ಈ ಸಿನಿಮಾಗಿಂತ ಮುಂಚೆ ಅಂದ್ರೆ ಇವ್ರ ಪರಿಚಯ ಇತ್ತ? ಇಲ್ಲ, ಇವ್ರ ಕತೆ ಹೇಳಕ್ ಬಂದಾಗ ಸುಮ್ನೆ ಇವ್ರು ಬಂದಿದ್ರು ಡೈರೆಕ್ಟರ್ ಜೊತೆ ಫಸ್ಟ್ ಟೈಮ್. ಬಟ್ ನಂಗೆ ಇವ್ರು ಯಾರಂತ ಗೊತ್ತಿತ್ತು. ನಾನು ಹೇಳಿದ್ರು, ನಮ್ಮ ಅಮ್ಮ ನಿಮ್ ಸೀರಿಯಲ್ ಎಲ್ಲ ನೋಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಹೇಳಿ. ದಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಐ ಸೆಡ್. ಅದು ಅಷ್ಟೇ ಕಾನ್ವರ್ಸೇಷನ್ ಅಂದ್ರೆ ನಾನು ಒಬ್ಳು ಹೇಳ್ದೆ ಥ್ಯಾಂಕ್ ಯು ಅಂತ ಹೇಳಿ ಅಷ್ಟೇ ಮುಗಿಸಿದ್ರು ಅವರು. ಅಷ್ಟೇ. ಆಮೇಲೆ ಏನ್ ಮಾತಾಡಿದ್ರು, ನಾನು ಜಾಸ್ತಿ ಮಾತಾಡಿದ್ದು ಅಂದ್ರೆ ಸೆಟ್ ಬಂದಾಗ ಆಡ್ತಾರ, ಜಾಸ್ತಿ ಆಡ್ತಾರೆ. ಅಂದ್ರೆ ಅವ್ರ ಕಂಫರ್ಟ್ ಝೋನ್ ಬರ್ಬೇಕು, ಇಲ್ಲ ಅಂದ್ರೆ ಅವ್ರು ಮಾತಾಡಕ್ ಹೋಗಲ್ಲ. ಈಗ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತೀನಿ. ಕೌಂಟರ್ಸ್ ಎಲ್ಲ ಕೊಡ್ತಾರೆ. ಆ ಪಾಠ ಆ ತರ ಫೇಸ್ ಎಲ್ಲ ಯಾರಿಗೂ ನೋಡೋಕ್ ಚಾನ್ಸೇ ಇಲ್ಲ. ಲೈಕ್ ಅವರು ನಮಗೂ ಶಾಕಿಂಗ್ ಇದು, ಚಾನ್ಸೇ ಇಲ್ಲ. ನೀವು ಏನೋ ನೆಕ್ಸ್ಟ್ ಲೆವೆಲ್ ಅವ್ರಿಗೆ
ಒಂದು ಪರಿಚಯ ಆಗಿ ಅವ್ರ ಜೊತೆ ದಿನಾ ಕಳೆದ್ರೆ ಮೋಸ್ಟ್ಲಿ ಹಂಗೆ ನನ್ಗೆ ಆ ಟೈಮ್ ಸಿಕ್ತಲ್ಲ ಶೂಟ್ ಟೈಮಲ್ಲಿ. ಆಮೇಲೆ ನಾನು ಎಂತ ಒಂದ್ ಕಲ್ಲು ಮಾತಾಡ್ಸ್ಕೊಂಡು ಕೂತ್ಕೋತೀನಿ, ಅಂತದ್ರಲ್ಲಿ ಇವರು ಬೆಟರ್ ಕಲ್ಲು ಒಂದಿಷ್ಟು ಕಲ್ಲುಗಳಲ್ಲಿ ಸ್ವಲ್ಪ ಬೆಟರ್ ಸೊ ಚೆನ್ನಾಗಿ ಜೆಲ್ ಆದ್ರು ಅದಾದ್ಮೇಲೆ. ಓಕೆ ಸರ್, ನಿಮಗೆ ಇವ್ರು ಗೊತ್ತಿದ್ರಾ ಮುಂಚೆ? ಅದೇ ಸ್ಕ್ರೀನ್ ನೋಡಿದ್ವಿ ಅಷ್ಟೇ, ಸಿನಿಮಾಗಳಲ್ಲಿ ನೋಡಿದ್ವಿ ಅಂದ್ರೆ ಅಷ್ಟೇ, ಮಾತಾಡಿದ್ದೆಲ್ಲೂ ಇಲ್ಲ? ಎಲ್ಲೂ ಇಲ್ಲ. ಅವತ್ತು ಅದೇ ಕತೆ ಹೇಳಕ್ ಹೋದಾಗ ಫಸ್ಟ್ ಟೈಮ್ ಇವ್ರು ನೋಡಿದ್ದು ನಾನು. ಆ್ಯಕ್ಚುಲಿ ಅದು ಮಜಾ ಇತ್ತದು. ಸ್ಟಾರ್ಬಕ್ಸಲ್ಲಿ ಇವರು ಲೊಕೇಶನ್ ಹೇಳಿದ್ರು, ಹೋಗಿದ್ವಿ, ನಾನು ಡೈರೆಕ್ಟರ್ ಹೋಗಿದ್ವಿ. ಒಳಗೆ ಹೋದ್ವಿ, ಹಿಂಗೆ ನೋಡಿದ್ವಿ, ಎಲ್ಲೂ ಕಾಣಿಸ್ಲಿಲ್ಲ. ನಾನು ಡೈರೆಕ್ಟ್ರಿಗೆ ಶಟ್ರೆ ಫೋನ್ ಮಾಡಿ ಎಲ್ಲಿಂದ ಬಂದಿಲ್ಲ ಅವರು ಅಂತ ಹಿಂಗೆ ಮಾಡಿ ನೋಡಿದ್ರೆ ಅಲ್ಲಿ ಕೂತ್ಕೊಂಡಿದ್ರಿ, ಶಟ್ರ ಅಲ್ಲಿದ್ದಾರೆ, ಅಲ್ಲಿದ್ದಾರೆ. ಹೌದಾ, ಓಕೆ ಸರಿ ಅನ್ಕೊಂಡು ಇವರು ಆರಾಮ ಇಲ್ಲೊಂದು ಹಿಂಗೆ ಕಾಫಿ ಹಿಡ್ಕೊಂಡು ಏನೋ ಕುಡ್ಕೊಂಡ್ಬಿಟ್ಟಿದ್ರು. ಹಿಂಗೆ ನಮಗೆ ಗೊತ್ತೇ ಆಗ್ತಿಲ್ಲ ಇವರೇ ಅಂತ. ನಾವು ಎಲ್ಲ ಕಡೆ ನೋಡ್ತಿದ್ವಿ, ಎಲ್ಲೂ ಕಾಣಿಸ್ತಿಲ್ಲ ಅಂತ. ಆಮೇಲೆ ಅಲ್ಲೇ ಮೂಲೆ ಕೂತ್ಕೊಂಡಿದ್ದಾರೆ, ಇಲ್ಲಿದ್ದಾರೆ ಅಂದ್ಕೊಂಡು ಆಮೇಲೆ ಹಿಂಗೆ ಹೋದ್ವಿ. ಅವತ್ತೇ ಫಸ್ಟ್ ಟೈಮ್ ನಾನು ಲೈವ್ ನೋಡಿದ್ದು. ಅದು ಬಿಟ್ಟರೆ ಸಿನಿಮಾಗಳಲ್ಲಿ ನೋಡಿದ್ದೆ ಅಷ್ಟೇ. ಅದೇ ಫಿಲ್ಮಲ್ಲೆಲ್ಲ ಆಗುತ್ತಲ್ಲ, ಇವಾಗ ಹೀರೋಯಿನ್ ಮೀಟ್ ಮಾಡಕ್ ಹೋದಾಗ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿರ್ತಾರಲ್ಲ, ಅವಾಗ ಅಲ್ಲೇ ಇದ್ದಾರೆ ಅಂದ್ರೆ ಮಾತಾಡ್ಲಿಕ್ಕೆ ಆಗದಲ್ಲೇ ಇರೋ ಕಾನ್ವರ್ಸೇಷನ್ ಆ ಥರ ಕ್ರಿಯೇಟ್. ಇಲ್ಲ, ನಾನೇನು ಮಾತಾಡಂತ ಏನು ಇರಲಿಲ್ಲ ಅಲ್ಲಿ. ಡೈರೆಕ್ಟರ್ ಕತೆ ನಂದೇನು ಇರಲಿಲ್ಲ ಅಲ್ಲಿ. ಅಂದರೆ ಸಿನಿಮಾ ಜೊತೆಗೆ ಎಲ್ಲ ಕೆಲಸ ಮಾಡ್ತಿದ್ನಲ್ಲ, ಹಾಗಾಗಿ ಡೈರೆಕ್ಟರ್ ಜೊತೆ ನಾನು ಹೋಗಿದ್ದಷ್ಟೇ. ಅವ್ರ ಜೊತೆಗೆ ಕತೆ ಎಲ್ಲ ಹೇಳಿದ್ದವ್ರೆ, ಅವ್ರು ಇಂಪ್ರೆಸ್ ಆಗಿದ್ದು ಕತೆಗೆ. ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಕತೆ ಹೇಳ್ತಾರೆ, ಸೊ ಹಂಗಾಗಿ ಎಲ್ಲ ಒಪ್ಕೊಂಡ್ರಾ? ಫಸ್ಟ್ ಟೈಮ್ ಕತೆ ಇಷ್ಟ ಆಗಿತ್ತು ನನ್ಗೆ. ಅದೇ ಅವ್ರು ಹೇಳಿದ್ರು ಅದೇ ಟೈಮ್ ಲೈನ್ಗೆ ನನ್ಗೆ ಇನ್ನೊಂದು ಶೂಟ್ ಇದ್ದಿದ್ರಿಂದ ಟೈಮ್ ಸ್ವಲ್ಪ ಆಗಲ್ಲ ಅಂತೆಲ್ಲ ಹೇಳಿದ್ದೆ. ಬಟ್ ನಂತರ ಅದು ತಿರುಗಿ ನನ್ನ ಹತ್ರನೇ ಬಂತು. ಸೊ ದೆನ್ ಓಕೆ, ನೀವು ಮ್ಯಾನೇಜ್ ಮಾಡಂಗಿದ್ರೆ ನನಗೂ ಓಕೆ. ದೀಕ್ಷಾ ನೀವೇ ಆಗ್ಬೇಕಿತ್ತು ನಿಜವಾಗ್ಲು. ಬಿಕಾಸ್ ಡೈರೆಕ್ಟರ್ ಹೇಳ್ದಂಗೆ ಅವ್ರು ಬರಿಬೇಕಾದ್ರೇನೆ ಆಕ್ಚುಲಿ ದೀಕ್ಷಾ ಅಂತ ಇರ್ಲಿಲ್ಲ ಕ್ಯಾರೆಕ್ಟರ್ ನೇಮ್, ಚೈತ್ರ ಅಂತ ಇತ್ತು ಫಸ್ಟ್. ಸೊ ಅವ್ರು ಬಂದಾಗ್ಲೇ ಮೇಡಮ್ ನೀವ್ ಅನ್ಕೊಂಡೆ ಅಂತ ನಾನು ಬರ್ದಿರೋದು ನೋಡಿ ಚೈತ್ರ. ನಾನು ನನ್ನ ಹೆಸರು ಇಡಬೇಡಿ, ನೀವು ಬೇರೆ ಏನಾದ್ರು ಇಡೀ, ಇದಕ್ಕೆ ಏನ್ ಇಡ್ಬೋದು ಇಡೀ ಅನ್ಕೊಂಡೆಲ್ಲ ಫೋರ್ಸ್ ಮಾಡಿಸಿ ದೀಕ್ಷಾ ಅಂತ ಚೇಂಜ್ ಆಯ್ತು ಅದಾದ್ಮೇಲೆ. ಅಂದ್ರೆ ನಿಮ್ ಇಷ್ಟವಾಗಿದ್ದ ಹೆಸರು ಇಟ್ರೆ ಅವರೇ ಸೆಲೆಕ್ಟ್ ಮಾಡಿದ್ರು. ನನಗೆ ಮಂಗಳೂರು ಕಡೆಯವ್ರು ಏನ್ ಇಟ್ಕೊಳ್ತಾರೆ ಅದನ್ನ ಇಡಿ ಅಂತ ಎಲ್ಲ ಹೇಳಿ ಅವರೇ ಸೆಲೆಕ್ಟ್ ಮಾಡಿದ್ರು. ಬಟ್ ನಾನು ಚೇಂಜ್ ಮಾಡಿ ಅಂತ ಕೇಳಿದ್ದ ಉಂಟು, ಪ್ಲೀಸ್ ನನ್ನ ಹೆಸರು ಯಾಕೆ ಇಡ್ತೀರಾ, ಅವಾಗ ಸೇಮ್ ನೇಮ್ ಆಗ್ಬಿಡುತ್ತೆ ಅಂತೆಲ್ಲ ನಾನು ಕೇಳ್ಕೊಂಡು ಇಟ್ಕೊಂಡ್ರಿ. ಓಕೆ, 70 days ಶೂಟಿಂಗ್ ನಲ್ಲಿ ಕರಾವಳಿ ಭಾಗದ ಏನ್ ಕಲೆಗಳು ಇಷ್ಟ ಆಯ್ತು, ಹಾಗೆ ಏನ್ ಕಲ್ತ್ಕೊಂಡ್ರಿ ಆ ಜನಗಳಿಂದ? ಕಲಿಯೋದಂದ್ರೆ ಅವರು ತುಂಬಾ ವೆಲ್ಕಮಿಂಗ್ ಅಂತ, ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಇರುತ್ತೆ. ಅವ್ರು ತುಂಬಾ ವಾರ್ಮ್ ಪೀಪಲ್, ಸಿಂಪಲ್ ಜನ. ಅದು ಕಲ್ತ್ಕೊಂಡ್ವಿ. ಆಮೇಲೆ ಡಿಸ್ಟರ್ಬ್ ಮಾಡಲ್ಲ ಯಾರನ್ನೂ ಅವರು. ಈಗ ಬೇರೆ ಕಡೆ ಎಲ್ಲ ಯಾರ ಆಕ್ಟರ್ಗಳು ನೋಡ್ಬಿಟ್ರೆ ಅಂತ ಹಿಂಗೆಲ್ಲ ಏನ್ ಮಾಡ್ತಾರೆ, ಇವರು ಸರಿ ಅಂತ ಅಷ್ಟೇ ಸೌಖ್ಯ ಅಂತಾರೆ ದೂರ ಅಷ್ಟೇ ಅಷ್ಟೇ ನಾವು ಸೌಖ್ಯ ಅಷ್ಟೇ ಹೇಳ್ಕೊಂಡ್ರೆ. ಸಿಂಪಲ್ ಜನ ಅಂಡ್ ಒಳ್ಳೆ ಜನ. ಸೊ ಇಟ್ ವಾಸ್ ನೈಸ್. ಓಕೆ, ಡೈರೆಕ್ಟರ್ ಸಪೋರ್ಟ್ ಹೇಗಿತ್ತು? ಫಸ್ಟ್ ಇಂದ ನೀವು ಹೇಳಿ. ಡೈರೆಕ್ಟರ್ ಸಪೋರ್ಟ್ ಹೆಂಗಿತ್ತು ಅಂತಂದರೆ, ಈ ಸಿನಿಮಾ ಇಲ್ಲಿವರೆಗೂ ಬಂದು ಕಂಪ್ಲೀಟ್ ಆಗಿ ಹಿಂಗೆಲ್ಲ ಕೂತ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೊಂದು ಅರ್ಥನ ಡೈರೆಕ್ಟ್ರು. ಯಾಕೆಂದರೆ ಅವ್ರ ಪೇಷನ್ಸ್ ಲೆವೆಲ್ ಆಗಿರ್ಬೋದು, ಒಂದು ಪ್ಯಾಷನ್ ಇದೆ. ಅಂದರೆ ಶೂಟ್ ಮುಗಿದ್ಮೇಲೆ ಕೂಡ ನಾವೆಲ್ಲ ಹೋಗಿ ರೆಸ್ಟ್ ಮಾಡ್ಬೋದೇನೋ, ಬಟ್ ಅವ್ರಿಗೆ ರೆಸ್ಟ್ ಇರಲ್ಲ. ನಾಳೆದೇನು ಏನೇನಾಗುತ್ತೆ, ಕಾಸ್ಟ್ಯೂಮ್ಸ್ ಎಲ್ಲಿದೆ, ಎಲ್ಲಿ ಫಾಲೋಅಪ್ ಮಾಡಬೇಕು, ಯಾರು ಎಷ್ಟೊತ್ತಿಗೆ ಬರಬೇಕು, ಎಷ್ಟು ಸೀನ್ಗಳಿದೆ, ಅದೆಲ್ಲ ಮಾಡಬೇಕು. ರೆಸ್ಟ್ ಇಲ್ದಂಗೆ ಕೆಲಸ ಮಾಡಿ ನೆಕ್ಸ್ಟ್ ಡೇ ಬಂದಾಗಲೂ ಸೆಟಲ್ ಅದೇ ಜೋಶಲ್ಲಿ ನಮಗೆಲ್ಲ ಎನರ್ಜಿ ಕೊಟ್ಕೊಂಡು, ಬರೀ ಆರ್ಟಿಸ್ಟ್ಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಅಷ್ಟೇ ಎನರ್ಜಿ ಕೊಟ್ಕೊಂಡು ಎಲ್ಲರೂ ತೂಸ್ಕೊಂಡು ಹೋಗೋದಿದೆಯಲ್ಲ, ಅದು ಅವ್ರ ಕೆಪಾಸಿಟಿ. ಅದು ಅವ್ರಿಗೆ ಎಲ್ಲೂ ಅಂದರೆ ನಾವೇನು ಕೆಲಸ ಮಾಡಕ್ಕೆ ಬಂದಿದ್ದೀವಿ, ಹೋಗಿ ಕೆಲಸ ಮಾಡ್ಬೇಕು ಇವಾಗ ಸ್ಟ್ರಿಕ್ಟಾಗಿ ಆ ಥರದ್ದಲ್ಲ. ಆರಾಮಾಗಿ ಇವಾಗ ಕೂಲಾಗಿ, ಈಗ ಲೈಟಿಂಗ್ ನಡೀತಾ ಇದೆ, ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ, ನಾವು ಕಾಮಿಡಿ ಮಾಡ್ತಾ ಇದ್ವಿ, ಖುಷಿಯಾಗಿರ್ತಾ ಇದ್ವಿ. ಆಮೇಲೆ ಸೀನ್ ಹೋದಾಗ ಅದಕ್ಕೆ ಅವ್ರಿಗೇನು ಬೇಕು ಅಂತ ತೆಗೆಸ್ಕೊತಾ ಇದ್ರು. ಅದು ಆರಾಮಾಗಿ ಎಲ್ಲೂ ಸಿಟ್ ಮಾಡ್ಕೊಂಡು ಕೂಗಾಡ್ಕೊಳೋದು ಯಾವುದೂ ಇಲ್ಲ. 70 days ಹೆಂಗೆ ಹೋಯ್ತು ಅಂತಂದರೆ, ಎಲ್ಲೋ ಟ್ರಿಪ್ ಹೋಗಿದ್ವಿ, ಮುಗಿಸ್ಕೊಂಡು ಆರಾಮಾಗಿ ಬಂದ್ವಿ ಅನ್ನೋ ಥರದಲ್ಲಿ ಇತ್ತು. ಫಸ್ಟ್ ಫಿಲ್ಮ್ ನಾನು ಪ್ರೆಷರ್ ಹಾಕ್ಕೊಳ್ದೆ ಅವ್ರ ಮೇಲೆ. ಅವ್ರು ತುಂಬಾ ಕ್ರಿಯೇಟಿವ್ ಪ್ರಾಸೆಸ್ಗೆ ಆಯ್ತು ಅದನ್ನೇ ಅಂದ್ರೆ ತುಂಬಾ ಯೋಚನೆ ಮಾಡ್ಬಿಟ್ಟು ಅದು ಹಾಳು ಮಾಡ್ಕೊಳ್ಳೋದಿದೆ. ಅವರು ಆರಾಮಾಗಿ ಮೋಸ್ಟ್ಲಿ ಅವ್ರ ಹೋಮ್ವರ್ಕ್ ಹಿಂದೆ ಏನಿತ್ತು ಗೊತ್ತಿಲ್ಲ, ಬಟ್ ಸೆಟ್ಟಲ್ ಇರ್ಬೇಕಾದ್ರಂತೂ ಆ ಫ್ರಸ್ಟ್ರೇಷನ್ನು ಇಲ್ಲ ಟೆನ್ಷನ್ ಏನು ತೋರಿಸ್ದೆ ಅವ್ರಿಗೆ ಏನು ಬೇಕೋ ಅದನ್ನ ನೀಟಾಗಿ ಆ ಪೂರ್ತಿ ದಿನ ಏನು ಪ್ಲಾನ್ ಮಾಡಿರ್ತಿದ್ವಿ. ಸಮಟೈಮ್ಸ್ ಇನ್ನೂ ಜಾಸ್ತಿನೇ ಫುಟೇಜಸ್ ವಿವ್ ಶಾಟ್ ನಮಗೆ ಬೇಗ ಮುಗಿಸಿ ತೊಗೊಂಡಿದ್ದು ಇದೆ. ಸೊ ಆ ಥರ ಒಂದು ಸೆಟ್ನ ಲೈವ್ಲಿಯಾಗಿ ಇಟ್ಕೊಳ್ಳೋದು. ಆಮೇಲೆ ನಮ್ಮ ಸಿನಿಮಾಟೋಗ್ರಫರು ಅಷ್ಟೇ. ಸೊ ಅವ್ರುಗಳೆಲ್ಲ ಜೋವಿಯಲ್ ಆಗಿರೋದು ನೋಡಿದಾಗ ನಮಗೂ ಆ್ಯಸ್ ಆರ್ಟಿಸ್ಟ್ ನಾವು ತುಂಬ ರಿಲ್ಯಾಕ್ಸ್ಡ್ ಆಗಿರ್ತೀವಿ. ಅವರೇ ತುಂಬ ಪ್ರೆಷರಲ್ಲಿದ್ದರೆ ಆ ಪ್ರೆಷರ್ ನಮ್ಗೆ ಗೊತ್ತಿಲ್ಲದೆ ನಮ್ಮ ಮೇಲೂ ಬರುತ್ತೆ. ಸೊ ಅದನ್ನ ಯಾವುದೂ ನಮಗೆ ಫೀಲ್ ಮಾಡಿಸಿಲ್ಲ. ಸೊ ಅದಕ್ಕೆ ನಮ್ಮ ಬೆಸ್ಟ್ ನಾವು ಕೊಡೋಕ್ಕಾಯ್ತು. ಆ್ಯಂಡ್ ಅದನ್ನ ನಿಮ್ಮ ಸಿನಿಮಾ ನೋಡಿದಾಗ ನಿಮಗೆ ಕಾಣಿಸುತ್ತೆ ಏನು ಹೇಳ್ತಾ ಇದ್ದೀವಿ ಅನ್ನೋದು. ಆಮೇಲೆ ಒಬ್ಬ ಹೊಸ ಡೈರೆಕ್ಟರ್ ಅಂದರೆ ಫಸ್ಟ್ ಟೈಮ್ ಅವ್ರು ಡೈರೆಕ್ಷನ್ ಮಾಡ್ತಾ ಇರೋದು. ಒಬ್ಬ ಹೊಸ ನಿರ್ದೇಶಕನಿಗೆ ಇಷ್ಟೊಂದು ಲಾರ್ಜ್ ಸ್ಕೇಲಲ್ಲಿ ನಿಮಗೆ ಕೊಟ್ಟಾಗ ಹ್ಯಾಂಡಲ್ ಮಾಡೋದಕ್ಕೆ ಯಾರಿಗಾರು ಸ್ವಲ್ಪ ಟೆನ್ಷನ್ ಆಗುತ್ತೆ. ಬಟ್ ಇವರೆಲ್ಲೂ ಟೆನ್ಷನ್ ಮಾಡ್ಕೊಳ್ಳೋದಂಗೆ ಆರಾಮಾಗಿ ಅಷ್ಟು ದೊಡ್ಡ ಸ್ಕೇಲ್ನ ನೀಟಾಗಿ ಮುಗಿಸಿದ್ರು. ಸೊ ಅದು ಯಾರಿಗಾಗುತ್ತೆ ಕೆಪಾಸಿಟಿ ಇದ್ದವ್ರಿಗೆ ಮಾತ್ರ ಅದಾಗುತ್ತೆ. ಸೊ ಇವರನ್ನು ಪ್ರೂವ್ ಮಾಡೋದನ್ನ
ನಮಗಿತ್ತು ಆ ಫೀಲ್ ಇತ್ತು ಅವ್ರ ಬಗ್ಗೆ, ಅಂದರೆ ಒಳ್ಳೆ ಕೆಲಸಗಾರ ಮಾಡೇ ಮಾಡ್ತಾರೆ ಅಂತ ಫೀಲಿಂಗ್ ಇತ್ತು. ಅದನ್ನ ಅವರು ಪ್ರೂವ್ ಮಾಡ್ಕೊಂಡ್ರು ಅಷ್ಟೇ. ಓಕೆ, ಈ ಸಿನಿಮಾ ನಿಮ್ಮ ವೃತ್ತಿ ಜೀವನವನ್ನು ಬದಲಾಯಿಸಬಹುದಾ? ಖಂಡಿತ ಬದಲಾಯಿಸುತ್ತೆ, ನನಗಂತೂ ಡೌಟೇ ಇಲ್ಲ, ಖಂಡಿತವಾಗ್ಲೂ ಬದಲಾಯಿಸುತ್ತೆ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಎಲ್ಲ ಎಫರ್ಟು ಹಾಕಿದ್ದೀವಿ ನಾವು. ಆ್ಯಂಡ್ ಅವ್ರು ತುಂಬ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಈಸ್ ಪುಟ್ ಅ ಲಾಡ್ ಆಫ್ ಎಫರ್ಟ್. ಆ್ಯಂಡ್ ಬರೀ ಶ್ರಮ ಅಲ್ಲದೆ ಅದು ರಿಸಲ್ಟು ಕೂಡ ಕಾಣಿಸುತ್ತೆ. ಹಾರ್ಡ್ ವರ್ಕ್ ಹಾಕಿದ್ದೀನಿ ಅನ್ನೋ ಕಾರಣಕ್ಕೆ ಅದು ಚೆನ್ನಾಗಿ ಬರಬೇಕು ಅಂತ ಇಲ್ಲ ಅಂತ ಇರುತ್ತಲ್ಲ, ಸೊ ಅದಿಲ್ಲ, ಅಲ್ಲಿ ಕಾಣಿಸುತ್ತೆ ನಿಮಗೆ ರಿಸಲ್ಟು. ಇಲ್ಲಿ ಅಟ್ಲೀಸ್ಟ್ ಅಲ್ಲೇ ಇದ್ರೂ ಅಲ್ಲೇ ಬಹುಮಾನ, ನೀವೇನು ಹಾಕ್ತಾ ಇದ್ದೀರಾ ಅಲ್ಲಿ ಸ್ಕ್ರೀನ್ ಮೇಲೆ ಹಂಗೆ ಕಾಣ್ತಾ ಹೋಗೋದು ಮಾನಿಟರಲ್ಲಿ. ಸೊ ನಾವು ಅಲ್ಲಿ ನೋಡಬೇಕಾದ್ರೆ ಏನು ಫೀಲ್ ಇತ್ತು, ಈಗ ವಿತ್ ಮ್ಯೂಸಿಕ್ ವಿತ್ ಎವ್ರಿಥಿಂಗ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಇನ್ನೂ ಎಲಿವೇಟ್ ಆಗಿದೆ ಅವ್ರ ಪರ್ಫಾರ್ಮೆನ್ಸ್ ಕೂಡ. ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ ನನಗೆ ಅವ್ರ ಫೈಟ್ಗಳು 3 ಫೈಟ್ ಏನೋ ಇದೆ, 3 ಫೈಟು ಡಿಫ್ರೆಂಟಾಗಿ ಬಂದಿದೆ, ಸೂಪರ್ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದು ಇನ್ನೊಂದು ಸೀಕ್ವೆನ್ಸ್, ಅವ್ರು ಹುಲಿ ವೇಷ ಹಾಕೋದಿರ್ಬೋದು, ಇಲ್ಲ ನಮ್ಮ ಕೆಮಿಸ್ಟ್ರಿ ಲವ್ ಸೀನ್ಸ್ ಇರ್ಬೋದು, ಇಲ್ಲ ನಮ್ಮ ಜರ್ನಿ ಆ್ಯಸ್ ಅ ಕಪಲ್ ಇರ್ಬೋದು, ಅದೆಲ್ಲವೂ ಚೆನ್ನಾಗಿ. ಸೊ ದ ಹೋಲ್ ಎಕ್ಸ್ಪೀರಿಯನ್ಸ್, ಲೈಕ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಐ ಸಾ ಕಂಪ್ಲೀಟ್ ಪರ್ಫಾರ್ಮರ್ ಅವರು ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಚೆನ್ನಾಗಿ ಮಾಡಿರೋದು. ಸೊ ಖಂಡಿತ ಐ ಥಿಂಕ್ ಹೀಲ್ ಶೈನ್. ಹುಲಿ ವೇಷ ಹಾಕಿದಾಗ ಅಂದರೆ ಅದೊಂದು ಬೇರೆ ರೀತಿನೇ ಫೀಲ್ ಬರುತ್ತೆ. ಅಂದರೆ ನಿಜವಾಗ್ಲೂ ಏನೋ ಮೈ ಮೇಲೆ ಬಂದ್ಬಿಟ್ಟಿದೆಯೇನೋ, ಲೈಕ್ ಆ ಥರ. ಅಂದರೆ ನೀವು ಬಂದು ದಾವಣಗೆರೆಯವರು, ಲೈಕ್ ಬೆಂಗಳೂರಲ್ಲಿ ಇದ್ದೀವಿ, ಇಲ್ಲಿ ನಾವು ಅದನ್ನು ನೋಡೋ ದೃಷ್ಟಿನೇ ಬೇರೆ. ಬಟ್ ಕರಾವಳಿ ಅಂತ ಬಂದಾಗ ಅಲ್ಲಿನ ಜನ ಅದನ್ನು ನೋಡೋದೇ ಬೇರೆ. ನೀವು ಆ ಹುಲಿ ವೇಷ ಹಾಕಿದಾಗ ಅದು ಹೇಗಿತ್ತು ಎಕ್ಸ್ಪೀರಿಯನ್ಸು? ಸ್ಟಾರ್ಟಿಂಗ್ ಬಂದರೆ ಭಯ ಅಂತ ಏನೂ ಆಗಲಿಲ್ವಾ? ಇಲ್ಲ, ಭಯ ಇರಲಿಲ್ಲ. ಬಟ್ ಅಲ್ಲಿಯವ್ರು ನಂಗೆ ಏನು ಹೇಳಿದ್ರು ಅಂತಂದರೆ, ಇಲ್ಲಿ ಲೋಕಲರು ಹುಲಿ ವೇಷ ಹಾಕಬೇಕು ಅಂದರೆ ಆಗಲ್ಲ. ಅದು ಅಂದರೆ ಅದಕ್ಕೆ ಅನುಗ್ರಹ ಇದ್ದರೆ ಮಾತ್ರ ಆ ಹುಲಿ ವೇಷ ಹಾಕೋದಕ್ಕೆ ಇದಾಗುತ್ತೆ. ನೀವು ಅದೃಷ್ಟ ಮಾಡಿದ್ದೀರಿ, ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ಅದಕ್ಕೋಸ್ಕರ ಹುಡ್ಕೊಂಬಂದು ನಿಮಗೆ ಅದು ವೇಷ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿರೋದು. ಇಲ್ಲಾಂದರೆ ಅಲ್ಲಿರೋರಿಗೆ ಅಷ್ಟೆಲ್ಲ ಸಿಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಕೇಳ ನನಗೆ ಆಯಿತು, ಪರವಾಗಿಲ್ವೇ ಅಂತ ಅನ್ನಿಸ್ತು. ಆಮೇಲೆ ಹುಲಿ ವೇಷ ಹಾಕಬೇಕಾದ್ರೆ ಇದು ತುಂಬ ಟೈಮ್ ತೊಗೊಳುತ್ತೆ, 5 ಅವರ್ ಟೈಮ್ ಬೇಕು ಅದಕ್ಕೆ ಹುಲಿ ವೇಷ ಹಾಕಬೇಕಾದ್ರೆ. ಅದು ಅಲ್ಲಿವರೆಗೂ ನಿಂತ್ಕೊಂಡೇ ಇರ್ಬೇಕು ನೀವು, ಅದು ಡ್ರೈ ಆಗಬೇಕು. ಮೇಕಪ್ಗೆ 2 ಕೋಲ್ ಕೊಟ್ಟು ಹಿಂಗೆ ನಿಲ್ಲಿಸ್ತಾರಂತೆ, ಬಿಕಾಸ್ ಕೈಗೆಲ್ಲ ಪೇಂಟ್ ಮಾಡಬೇಕಲ್ಲ, ಸೊ ಅವ್ರು ಹಿಂಗೆ ನಿಂತಿರ್ಬೇಕು. ಸೊ ಫುಲ್ ಬಾಡಿ ಪೇಂಟ್ ಮಾಡ್ತಾ ಇರ್ತಾರೆ. ಹಿಂಗೆ ನಿಂತ್ಕೊಂಡ್ರೆ 2-3 ಫ್ಯಾನ್ ಹಾಕಿರ್ತಾರೆ ಇಲ್ಲಿ, ಅದು ಡ್ರೈ ಆಗಬೇಕು ಅಂತ. ಆಯ್ತಾ, 2-3 ಫ್ಯಾನ್ ಹಿಂದೆ ಹಾಕಿರ್ತಾರೆ, ಇಲ್ಲಿ ಮುಂದೆಲ್ಲ ಹಾಕಿರ್ತಾರೆ, ಹಿಂಗೆ ನಿಲ್ಸಿರ್ತಾರೆ. ಹಿಂಗೆ ನೀವು ಕೂರಕ್ಕೂ ಆಗಲ್ಲ. 5 ಅವರ್ ನಿಂತ್ಕೊಂಡಿದ್ರಿ? ಹೌದು, 5 ಅವರ್ ನಿಂತ್ಕೊಂಡಿರ್ಬೇಕು. ಆಮೇಲೆ ಇಷ್ಟೇ ಒಂದು ಶಾರ್ಟ್ ಕೊಟ್ಟಿರ್ತಾರೆ, ನೀವು ಕುತ್ಕೋಬೇಕು ಅಂದ್ರೂ ಕೂಡ ಅದು ಚೇರಲ್ಲಿ ಮುಂದೆ ಕುತ್ಕೋಬೇಕು, ಹಿಂದೆ ಹಿಂಗೆಲ್ಲ ವರ್ಕ್ ತೊಗೊಳೋದು ಅವೆಲ್ಲ ಮಾಡೋಂಗಿಲ್ಲ, ಆ ಥರ ಇರುತ್ತೆ. ಸೊ ಆ 5 ಅವರ್ ಆದಮೇಲೆ ಅಂದರೆ ಆ ಪೇಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಆ ಸ್ಮೆಲ್ ಬರ್ತಾ ಇರುತ್ತೆ. ನಿಮ್ಮ ಮಾಮೂಲಿ ಪೇಂಟ್ ಗೊತ್ತಲ್ಲ ನಿಮಗೆ, ಆ ಸ್ಮೆಲ್ ಬರುತ್ತೆ. ಆವಾಗ ಒಂಥರ ನಿಮ್ಗೆ ಕಿಕ್ ಹೊಡೋಂಗೆ ಆಗುತ್ತೆ ಅದು. ಆ ಸ್ಮೆಲ್ ಲಿಟ್ರಲಿ ಒಂಥರ ಕಿಕ್ ಹೊಡಿಯುತ್ತೆ ನಿಮಗೆ ಅದು. ಊಟ ತಿಂಡಿ ಏನೂ ಇಲ್ಲ? ಅದೇ ಬೆಲ್ಲ ಕೊಡ್ತಾ ಇದ್ರು, ಬೆಲ್ಲ ತಿನ್ನಿಸ್ತಾ ಇದ್ರು. ಬೆಲ್ಲ ತಿನ್ನಿಸ್ತಾರೆ ಆ್ಯಕ್ಚುಲಿ, ಅದು ಪೇಂಟ್ ಮಾಡ್ಬೇಕಾದ್ರೆ ಬೆಲ್ಲ ತಿನ್ನಿಸ್ತಾರೆ. ಎನರ್ಜಿ ಡ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂಚೂರು ಸ್ವೀಟ್ ನಾನು ಬೇರೆ ಏನು ತಿನ್ನಲ್ಲ ಅಂತ ಹೇಳಿದ್ದಕ್ಕೆ ಬೆಲ್ಲ ತಿನ್ನಿ ಅಂತ ಬೆಲ್ಲ ತಿನ್ನಿಸಿದ್ರು. ಅದೇ ಪೇಂಟ್ ಮಾಡಬೇಕಾದ್ರೆ ಒಂಚೂರು ಆ ಸ್ಮೆಲ್ಲಿಗೆ ಕಿಕ್ ಕೊಡೋಂಗಿರುತ್ತೆ. ಅದಾದಮೇಲೆ ಅಂದರೆ ಒಂದು ಬೇರೆ ಫೀಲಿಂಗ್ ಅಂತೂ ಇದ್ದೇ ಇರುತ್ತೆ. ಆ ವೇಷ ಹಾಕೊಂಡಾಗ ನೀವು ಹೋಗಿ ಮಿರರಲ್ಲಿ ನೋಡಿದಾಗ ಬೇರೆ ಫೀಲಿಂಗೇ ಅದು. ಯಾಕಂದರೆ ಜನರಲ್ಲ ನಾವು ನಮ್ಮನ್ನು ನೋಡ್ಕೊಳ್ಳೋದಕ್ಕೂ ಅದನ್ನ ಹಾಕೊಂಡಾಗ ಹೋಗಿ ನಿಂತ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದು ಒಂದು ಫೀಲಿಂಗ್ ಇತ್ತು. ಆಮೇಲೆ ಸೆಟ್ಗೆ ಹೋಗಿ ಆ ಮ್ಯೂಸಿಕ್ ಸ್ಟಾರ್ಟ್ ಆದಾಗ ಅದು ಒಂದು ಬೇರೆ ವೈಬ್ರೇಷನ್ ಇರುತ್ತೆ ಒಳಗಡೆ. ಲಿಟ್ರಲಿ ನೀವು ಅದು ಹೌದಪ್ಪ ನಾನು ಟೈಗರೇ ಅನ್ನೋ ಫೀಲಿಂಗಲ್ಲೇ ಇರ್ತದೆ. ಸೊ ಈಗ ನಾವು ನೋಡೋ ದೃಷ್ಟಿ ಆಗಿರ್ಬೋದು, ನಡೆಯೋ ದೃಷ್ಟಿ ಆಗಿರ್ಬೋದು, ಎಲ್ಲ ಚೇಂಜ್ ಆಗುತ್ತೆ ಅಂದರೆ ಆ ವೇಷ ಹಾಕಿದಾಗ ಮಾತ್ರ. ನನಗೆ ಹೆಂಗಿತ್ತು ಅಂದರೆ ಅವಾಗ ಫುಲ್ ಹೈ ಫೀವರ್ ಇತ್ತು ನನಗೆ, ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ ಅದೆಲ್ಲ ಹಾಕೊಂಡಾಗ. ಆ್ಯಕ್ಷನ್ ಅಂದಾಗ ಮ್ಯೂಸಿಕ್ ಸ್ಟಾರ್ಟ್ ಆದಾಗ ಫುಲ್ ನನಗೆ ಗೊತ್ತಿಲ್ಲ ಎನರ್ಜಿ ಎಲ್ಲಿಂದ ಬರ್ತಾಯಿತ್ತು ಅಂತ. ಫುಲ್ ಹೋಗಿ ಇಂಟೆನ್ಸಾಗಿ ಮಾಡ್ತಾಯಿದ್ದೆ. ಕಟ್ ಅಂದ ತಕ್ಷಣ ನಂಗೆ ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ. ಹುಡುಗಂದಿಬ್ಬರು ಹಿಡ್ಕೊಳ್ಳೋರು ನನಗೆ, ಹಿಡ್ಕೊಂಬಂದು ಚೇರ್ಲಿಂಗ್ ಕೂರಿಸೋರು. ಪಾಪ ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ಬಂದು ಕೈ ಒತ್ತೋದು ಎಲ್ಲ ಮಾಡ್ತಾಯಿದ್ರು. ಅಂದರೆ ಪೇನ್ ಅವ್ರಿಗೆ ಗೊತ್ತಿತ್ತು ಏನಾಗ್ತಿದೆ ನನ್ನ ಬಾಡಿಲಿ ಅಂತ. ಸೊ ಪ್ರೊಡ್ಯೂಸರ್ ಬಂದು ಮಚ್ಚ ಏನಾಗ್ತಿದೆ ಅಂತ ಕೇಳಿದ್ರು. ನಾನು ಒಂದು ಮಾತು ಹೇಳಿದೆ, ಸಿನಿಮಾ ಮುಗಿಯೋರಿಗೆ ಏನಾಗ್ತಿದೆ ಅಂತ ಏನು ಕೇಳಕ್ಕೆ ಹೋಗ್ಬೇಡಿ, ಯಾವ ಪಾರ್ಟ್ ಎಲ್ಲಿ ನೋಡ್ತೀನಿ ನನಗೆ ಏನೂ ಕೇಳಬೇಡಿ, ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಸಿನಿಮಾ ಕುಂಬಳಕಾಯಿ ಹೊಡೆದ್ಮೇಲೆ ಬನ್ನಿ, ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ, ಯಾವತ್ತು ತೋರಿಸ್ತೀನಿ ಅಂತ ಹೇಳಿದೆ. ಸೊ ಎಸ್, ಅಂದರೆ ಜ್ವರದಲ್ಲೂ ಕಂಪ್ಲೀಟ್ ಅಂದರೆ ಎಷ್ಟೊತ್ತಾಯ್ತು ಅದೊಂದು ಸಾಂಗ್ ಅಥವಾ ಫೈಟಿಂಗ್ ಸೀನ್? ಕ್ಲೈಮ್ಯಾಕ್ಸ್ ಅದು ಕ್ಲೈಮ್ಯಾಕ್ಸ್ 4 ನೈಟು ಫುಲ್ ನೈಟ್ ಮಾಡಿದ್ದು. ಸೊ 4 ನೈಟು ಕೂಡ ಜ್ವರ ಇತ್ತು. ಅದು ಮುಂಚೆ ಫೈಟ್ ಇತ್ತು 4 ದಿನ. ಅದಕ್ಕೆ ದಿನ ಹೋಗಿ ಇಂಜೆಕ್ಷನ್ ತಗೊಳ್ಳೋದು, ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಬಂದು ಫೈಟ್ ಮಾಡೋದು, ಹಂಗೆ ಮಾಡಿದ ದಿನ ತಗೊಂಡಿರೋದು ಫೈಟ್ ಮುಗಿಯೋ ತನಕ ಇಂಜೆಕ್ಷನ್ಸ್. ಅಂದರೆ ಅಲ್ಲಿ ಮಂಗಳೂರಲ್ಲಿ ಆ ಹೀಟ್ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ಅದರಲ್ಲಿ ಬಿಸಿಲು ಓಡಿಸ್ತಾ ಇದ್ದೆ. ನಾನು ಸ್ಕೂಲಲ್ಲಿ ಅಷ್ಟೆಲ್ಲ ಓಡಿರಲಿಲ್ಲ ಇವತ್ತು. ನಾನು ಅವ್ರು ಫೈಟ್ ಮಾಸ್ಟರ್ ಹೇಳಿದೆ, ಅರ್ಜುನ್ ನಾನು ಈ ಥರ ಎಲ್ಲೂ ಓಡಿಲ್ಲ ನನ್ನ ಲೈಫಲ್ಲಿ ಅಂತ. ಸರ್ ಸಾರಿ, ಬಟ್ ಅಂದರೆ ನಿಮಗೆ ಔಟ್ಪುಟ್ ಮಾತ್ರ ಖುಷಿ ಪಡುತ್ತೆ, ನಿಮಗೆ ಅಷ್ಟು ಮಾತ್ರ ನಾನು ಭರವಸೆ ಕೊಡ್ತೀನಿ. ಅವ್ರು ಫಸ್ಟ್ ಒಂದು ಮಾತು ಹೇಳಿದ್ರು,
ಸರ್ ಈಗ ಓಕೆ 11 ಗಂಟೆ ಆದಮೇಲೆ ನಾನು ಬೈಕ್ ಸ್ಟಾರ್ಟ್ ಮಾಡ್ತೀರಾ ಅದನ್ನು ಗೊತ್ತು, ಬಟ್ ಕಂಟ್ರೋಲ್ ಮಾಡ್ಕೊಂಬಿಡಿ ಸರ್, ತರ್ಕೊಂಬಿಡಿ ಅಂತ ಹೇಳಿದ್ರು. ನನಗೆ ಅಲ್ಲಿವರೆಗೆ ಗೊತ್ತಾಗಲಿ, ಬಿಡು ಮಾಡೋಣ ಅಂತ ಅನ್ಕೊಂಡೆ. ನನಗೆ ಗೊತ್ತಿಲ್ಲ ಇದು ಇಷ್ಟು ಓಡಿಸ್ತಾರೆ ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಯಾರೋ ಒಬ್ರು ಬಂದರು, ಹಿಂಗೇನು ತಪ್ಪಿಸ್ಕೊಂಡೆ, ಇಷ್ಟೇ ಇತ್ತು. ಫಸ್ಟು 11 o'clock ಆದಮೇಲೆ ಹೇಳಿದ್ರು, ಹಾಂ ಸ್ಟಾರ್ಟ್ ಆಯಿತು ಸರ್, ಅಲ್ಲಿಂದ ಓಡಿ ಬರ್ತೀರಾ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ನಾನು ಬಂದೆ. ಅಲ್ಲಿಂದ ಮುಂದೆ ಒಂದು 40 ಜನ ಹಿಂದ್ಗಡೆ ಓಡ್ಕೊಂಬರ್ತಾ ಇದ್ದಾರೆ. ಬಂದ ನೆಕ್ಸ್ಟ್ ಅರ್ಜುನ್ ಅಂತ, ಸರ್ ಇಲ್ಲಿಂದ ಅಲ್ಲಿ ಓಡೋಗ್ತೀರಾ ಈಗ ಅಂದು, ಮತ್ತೆ ಯಾಕೆ ಓಡಲಿ, ಚೇಂಜ್ ಮಾಡ್ತಾ ಇದ್ದಾರೆ ಈಗ ಅಂತಂದು. ಸ್ಟಾರ್ಟ್ ಆಯ್ತು ಅಲ್ಲಿಂದ. ಓಡಿ ಅಲ್ಲಿ ಚೇಸಿಂಗ್ ಇರುತ್ತೆ, ತಪ್ಪಿಸ್ಕೋಬೇಕು, ಮತ್ತೆ ಯಾರು ಹೊಡಿತಾರೆ, ಬೀಳ್ತೀವಿ, ಈ ಥರ ಎಲ್ಲ ಸ್ಟಾರ್ಟ್ ಆಯಿತು. ಫಸ್ಟ್ ಟೈಮ್ ಅಷ್ಟೊಂದು ನಾನು ಬಿಸಿಲಲ್ಲಿ ಓಡಿ ಚಪ್ಪಲಿ ಹಾಕೊಂಡು, ಅದು ಬೇರೆ ಶೂ ಹಾಕೊಂಡ್ರೆ ನಿಮ್ಗೆ ಒಂದು ಗ್ರಿಪ್ ಇರುತ್ತೆ, ಚಪ್ಪಲಿ ನಿಮ್ಗೆ ಅಷ್ಟು ಆ ಗ್ರಿಪ್ ಸಿಗಲ್ಲ. ಆವಾಗ ಗೊತ್ತಾಯಿತು, ಹಿಂಗೆ ಕಾಲು ಎತ್ತಕ್ಕೆ ಬರ್ತಿರಲಿಲ್ಲ. ಸಾಯಂಕಾಲ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ನಮ್ಮ EP ಎಲ್ಲ ಕರ್ಕೊಂಡೋದ್ರು, ಇವ್ರ ಫೇವ್ರೇಟ್ EP ಕರ್ಕೊಂಡೋದ್ರು ಹಾಸ್ಪಿಟ್ಲಿಗೆ. ಆವಾಗ ಡಾಕ್ಟರ್ ಚೆಕ್ ಮಾಡಿಬಿಟ್ಟು ಹೇಳಿದ್ರು 20 ದಿನ ನೀವು ಬೆಡ್ ರೆಸ್ಟ್ ಇರಬೇಕು ಅಂತ ಹೇಳಿದ್ರು. 20 ದಿನ ನಾವು ಹೇಳಿದೆ 20 ಅವರು ಇಲ್ಲ ನನ್ನ ಹತ್ರ ರೆಸ್ಟ್ ಮಾಡೋದಕ್ಕೆ, ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ನಾನು ಮತ್ತೆ ಫೈಟ್ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ರೆಡಿ ಮಾಡಿ ನಾನು ಅಂತ. ಅವ್ರು ಹೇಳಿದ್ರು, ನಿಮ್ಮ ಈ ಪೇನ್ಗೆ 1 ಇಂಜೆಕ್ಷನ್ ಆಗಲಿಕ್ಕಿಲ್ಲ, 2 ಆಗ್ತೇವೆ ಅಂತಂದರು. ಹಾಕಿ ಅಂದೆ. 2 ಕಡೆ ಒಂದು ಹಾಕಿದ್ರು, ಮಾತ್ರೆಗಳು ಕೊಟ್ಟರು. ಪ್ರತಿ ಫೈಟ್ಗಿನ ಮುಂಚೆ ಇದು ಹಾಕ್ಕೊಂಡೆ ನೀವು ಹೋಗಬೇಕು ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ಎವ್ರಿ ಡೇ ನಾನು ಬೆಳಗ್ಗೆ ಮಾತ್ರೆ ಹಾಕ್ಕೊಂಡು ಫೈಟ್ ಮಾಡೋದು, ಸಾಯಂಕಾಲ ಹೋಗ್ಬಿಟ್ಟು ಮತ್ತೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಬೆಳಗ್ಗೆ ಮತ್ತೆ ಮಾತ್ರೆ ತೊಗೊಳ್ಳೋದು, ಮತ್ತೆ ಫೈಟ್ ಮಾಡೋದು, ಹಿಂಗೆ ಆಗಿದ್ದು. ಓಕೆ, ನಿಮ್ಮನ್ನ ಹುಲಿ ವೇಷದಲ್ಲಿ ನೋಡಿ ಅಲ್ಲಿ ಜನಗಳ ರಿಯಾಕ್ಷನ್ ಹೇಗಿತ್ತು? ಎಲ್ಲರೂ ಆ್ಯಕ್ಚುಲಿ ತುಂಬ ಖುಷಿಪಟ್ಟರು. ಅಂದರೆ ಫಸ್ಟ್ ಟೈಮ್ ನನ್ನ ಎಲ್ಲರೂ ಆ ಥರ ಇದರಲ್ಲಿ ನೋಡಿದ್ದು. ಅವರೆಲ್ಲ ಹೇಳಿದ್ದೇನು ಅಂತಂದರೆ, ಎಲ್ರಿಗೂ ಇದು ಲಕ್ಷಣವಾಗಿ ಕಾಣಿಸಲ್ಲ ಅಂತ, ಹಾಕಿದವ್ರಿಗೆಲ್ಲ ಲಕ್ಷಣವಾಗಿ ಕಾಣಿಸಲ್ಲ, ಬಟ್ ನಿಮ್ಗೆ ತುಂಬ ನೀಟಾಗಿ ಕೂತ್ಕೊಂಡಿದೆ, ಅದು ಬಣ್ಣ ಎಲ್ಲ ಮಾರ್ಕ್ಗಳೆಲ್ಲ ತುಂಬ ಚೆನ್ನಾಗಿ ಕೂತ್ಕೊಂಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಆ ಹುಲಿ ಫೀಲಿಂಗ್ ನಮ್ಗೆ ಕಾಣಿಸ್ತದೆ ಅಂತಂದವರು. ನನಗದು ಖುಷಿ ಆಯ್ತದು. ಅಂದರೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರಕ್ಕೆ ಏನಾದರೂ ನೀವು ರೆಡಿ ಆಗಿದ್ರೆ, ಅಂದರೆ ತಯಾರಿ ಏನಾದರೂ ಮಾಡ್ಕೊಂಡಿದ್ರಾ? ತಯಾರಿ ಅಂದರೆ ಆ ಚೇತು ಮಂಗಳೂರು ಹುಡುಗ ಹೆಂಗಿರ್ತಾನೆ ಅನ್ನೋದಕ್ಕೆ ಏನು ಬೇಕಿತ್ತು ತಯಾರಿ ಅದಾಗಿತ್ತು. ಭಾಷೆ ಆಗಿರ್ಬೋದು, ಅವ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅದರಿಂದ ಒಂದಿಷ್ಟು ತಯಾರಿಗಳಾಗಿತ್ತು. ಓಕೆ, ನಿಮ್ಮ ಟೀಸರ್ನಲ್ಲಿ ನಾಯಿ ಕೂಗೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾಯಿ ಕೂಗೋದು ಅಂತಂದ್ರೆ ಒಂದು ಮಾತಿದೆ, ಕೆಟ್ಟ ಸಂಕೇತ, ಅದು ನಾಯಿ ಕೂಗಬಾರ್ದು, ಏನಾದ್ರೂ ಒಂದು ಆಗುತ್ತೆ ಅಂತ. ಅಂದ್ರೆ ಏನಾದ್ರೂ ಒಂದು ಆಗುತ್ತಾ? ಅದು ಏನಾಗುತ್ತೆ ಅಂದ್ರೆ ಸಿನಿಮಾ ನೋಡ್ಬೇಕು ನೀವು. ಅಲ್ಲೇ ಸಿನಿಮಾ ಇರೋದು, ಅಲ್ಲೇ ಅಡಗಿದೆ. ಆಮೇಲೆ ನೋಡಿ, ಆ ಟೀಸರಲ್ಲಿ ನೀವು ಈಗ ಹೀರೋ ಇಂಟ್ರೊಡಕ್ಷನ್ನ ಹೆಂಗೆಂಗೋ ತೋರಿಸಿರ್ತಾರೆ, ಬಿಲ್ಡಪ್ಗೆ ಯಾರೋ ಅಂತ ಹೇಳ್ತಾರೆ, ಬಟ್ ಒಂದು ನಾಯಿಯಿಂದ ಹೀರೋ ಇಂಟ್ರೊಡಕ್ಷನ್ ಯಾವುದು ಮಾಡಿಲ್ಲ. ನಮ್ದು ಫಸ್ಟ್ ಸಿನಿಮಾ ಒಂದು ನಾಯಿಯಿಂದ ಹೀರೋ ಇಂಟ್ರೊಡಕ್ಷನ್ ಆಗಿದ್ದು ಇದೆ ಫಸ್ಟ್ ಸಿನಿಮಾ. ಓಕೆ, ನಿಮ್ಮ ಮೇಕಪ್ ಬಗ್ಗೆ ಹೇಳಲೇಬೇಕು. ಒಂದು ಮುದ್ದಾಗಿರುವಂತ ಗೊಂಬೆ ತರ ಕಾಣಿಸ್ತಾ ಇದ್ದೀರಾ. ಅಂದ್ರೆ ನಾನು ಅಲ್ಲೇ ಅದನ್ನೇ ನೋಡ್ತಾ ಕೂತಿದ್ದೆ, ನೀವು ಅಂತಾನೆ ಅನ್ನಿಸ್ತಾ ಇಲ್ಲ, ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದ್ದೀರಾ. ಅಲ್ಲ, ನಾನು ಅಂದ್ರೆ ಈ ತರ ಅಲ್ಲ, ನಾರ್ಮಲ್ ಆಗಿ ನೀವು ನೋಡಿ ಈ ತರದಲ್ಲಿ ನಾನು ನೋಡಿಲ್ಲ. ಎಷ್ಟು ನ್ಯಾಚುರಲ್ ಇಲ್ಲ ನೀವು ಅಂದ್ರೆ, ಅದು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನ ಆತರ ನೋಡಿಲ್ಲ, ಅದನ್ನ ಹೇಳಿದ್ದು ನಾನು. ನ್ಯಾಚುರಲ್ ಆಗಿದೆ, ಮೇಕಪ್ ನ್ಯಾಚುರಲ್ ಆಗಿದೆ. ಎಲ್ಲ ಕ್ರೆಡಿಟ್ಸು ನನ್ನ ಮೇಕಪ್ ಆರ್ಟಿಸ್ಟ್ ಈ ಸಿನಿಮಾದಲ್ಲಿ ಸಿದ್ದು ಇದ್ದಿದ್ದು. ಸೊ ಸಿದ್ದು ಹೋಗ್ಬೇಕು. ಅಂಡ್ ಅದು ಈ ಶೂಟ್ ಮಾಡುವಾಗ ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದೆ ಇನ್ನೊಂದು ಪಾತ್ರಕ್ಕೂ. ಬಟ್ ಆ ಪಾತ್ರಕ್ಕೆ ಅದಕ್ಕೆ ಬೇಕಾದಂಗೆ ಡಿಫ್ರೆಂಟ್ ಆಗಿ ಕಾಣಿಸ್ದೆ, ಅಂಡ್ ಇದಕ್ಕೆ ಇನ್ನೊಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತು. ಸೊ ಎರಡಕ್ಕೂ ವಿನ್ ವಿನ್ ಸಿಚುವೇಶನ್. ಸೊ ವಿಭಿನ್ನವಾಗಿ ಕಾಣಿಸುತ್ತೆ. ಅಂಡ್ ಎಲ್ಲ ಮಂಗಳೂರು ಆ್ಯಕ್ಚುಲಿ ಅಲ್ಲಿ ಅವರು ದಟ್ ಮೈ ಡ್ಯಾಡ್ಸ್ ಕ್ಯಾರೆಕ್ಟರ್ ಅವ್ರು ಹೇಳಿದ್ರು, ಸೇಮ್ ಮಂಗಳೂರು ಹುಡುಗಿ ಥರನೇ ಇದ್ದಾಳಲ್ವಾ ಅಂತ ನಾವು ಶೂಟ್ ಮಾಡೋ ಟೈಮಲ್ಲಿ. ಸೊ ಅದೊಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್, ಮಂಗಳೂರು ಹುಡುಗಿ ಅಂತ ಅನ್ಸಿದ್ರೆ ಅಷ್ಟೇ ಅಂತ. ಸೊ ಅವ್ರಿಗೂ ಅದು ಗೊತ್ತಾಗತ್ತಲ್ಲ, ಇವಾಗ ನಮ್ಮೂರ್ನವರು ಅಂತ ನೋಡಿದ ತಕ್ಷಣ ಇವ್ರು ಗ್ಯಾರಂಟಿ ಮಂಡ್ಯದವರು, ಇಲ್ಲ ಇವರು ಉತ್ತರ ಕನ್ನಡ ಅನ್ಸ್ಬಿಡುತ್ತೆ. ಸೊ ಅವ್ರುಗಳು ಹಂಗೆ ಹೇಳಿದ ತಕ್ಷಣ ಏನ್ ನೈಸ್, ನಾನು ಹಂಗೆ ಕಾಣಿಸ್ತಾ ಇದ್ದೀನಲ್ಲ ಅಟ್ಲೀಸ್ಟ್ ಅನ್ನೋದು ಒಂದು ಖುಷಿ. ಸೊ ಓಕೆ, ಇಡೀ ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಒಂದು ಡೈಲಾಗು ಇನ್ನೂ ನೆನಪಲ್ಲಿರೋದು ಯಾವ್ದಾದ್ರು ಇದ್ರೆ? ಡೈಲಾಗಾ? ಹಂಗೆ ಮಾಸ್ ಡೈಲಾಗ್ ಎಲ್ಲ ನನಗೇನು ಹಾಕಿಲ್ಲ. ಬಟ್ ಅದೊಂದಿದೆ, ಅದು ಇಂಟ್ರೊಡಕ್ಷನ್ ನಾನು ಯಾರು ಅಂತ ಗೊತ್ತಾಯ್ತಾ, ಅದು ನಂಗೆ ಇಷ್ಟ ತುಂಬಾ. ಬಿಕಾಸ್ ನನಗೆ ಆ ಡೈರೆಕ್ಟರ್ ಫಸ್ಟ್ ನರೇಶನ್ಗೆ ಕೂತಾಗ್ಲೂ ನಂಗೆ ಅದಿನ್ನೂ ಕ್ಲಿಯರ್ ಆಗಿ ನೆನಪಿದೆ. ಸೊ ಅವರು ನರೇಟ್ ಮಾಡ್ಬೇಕಾದ್ರೆ ಆ ಡೈಲಾಗ್ ಅವ್ಳು ಹೆಂಗೆ ಹೇಳ್ತಾಳೆ ಅಂದ್ರೆ, ಅಂತ ಗೊತ್ತಾಯ್ತಾ ಅಂತ ಏನೋ ಹೇಳ್ತಾಳೆ ಅಂತ. ಸೊ ಅವರು ಪ್ರತಿ ಸರ್ತಿ ನನ್ನ ಸೆಟ್ಟಲ್ಲಿ ನಾನು ಮಾಡೋಕ್ಕೂ ಮುಂಚೆ ಹೆಂಗೆ ಹೇಳಿ, ಇನ್ನೊಂದ್ಸರ್ತಿ ಹೇಳಿ ಅದು ಹೆಂಗೆ ಅಂತ. ಬಿಕಾಸ್ ಆ ಫುಲ್ ಕ್ಯಾರೆಕ್ಟರ್ನ ನಾನು ಅವ್ರು ಹೇಳಿದ ಡೈಲಾಗ್ ಬೇಸಿಸ್ ಮೇಲೆನೆ ಶುರು ಮಾಡ್ಕೊಂಡಿದ್ದು. ಅದು ಅವಳ ಕ್ಯಾರೆಕ್ಟರೈಸೇಷನ್ ಹಿಂಗೆ ಇರ್ಬೇಕು, ಇವಳು ಹಿಂಗೆ ಮಾತಾಡ್ತಾಳೆ ಅಂದ್ಮೇಲೆ ಅವಳ ಪಲ್ಸ್ ಹಿಂಗಿರುತ್ತೆ, ಅವಳು ಹಿಂಗೆ ರಿಯಾಕ್ಟ್ ಮಾಡ್ತಾಳೆ, ಆ ಥರ ಅದನ್ನು ಶುರುವಾಗಿದ್ದೆ ಅಲ್ಲಿಂದ. ಸೊ ಅದು ಅವಳು ಒಂಥರ ಕೇಳ್ದಾನೆ ಯಾರಂತ ಗೊತ್ತಾಯ್ತಾ ಅಂತ ಇವ್ರ ಹತ್ರ ಹೋಗಿ ಕೇಳ್ತಾಳೆ. ಸೊ ಆ ಡೈಲಾಗ್ ಒಂದು ಇಷ್ಟ ನನಗೆ. ಓಕೆ, ನೀವೇನಾದ್ರು ರೆಡಿ ಆಗಿರಾ ನಿಮ್ ಈ ಕ್ಯಾರೆಕ್ಟರ್ಗೆ, ದೀಕ್ಷನ್ ಕ್ಯಾರೆಕ್ಟರ್ಗೆ? ಈ ಪೂರ್ತಿ ಕ್ಯಾರೆಕ್ಟರೇ ನಾನು ರೆಡಿ ಆಗ್ಬೇಕಾಯ್ತು. ಬಿಕಾಸ್ ಇದು ಈ ಪಾತ್ರ ನನಗೆ ನಾನು ಅಲ್ವೇ ಅಲ್ಲ ಈ ಪಾತ್ರ. ಸೊ
ಅವಳು ಯೋಚನೆ ಮಾಡೋದು, ವಾಕಿಂಗ್, ಟಾಕಿಂಗ್, ಅವಳು ರಿಯಾಕ್ಷನ್ ಕೊಡೋದು ಎಲ್ಲವೂ ತುಂಬ ಅನ್ಫಿಲ್ಟರ್ಡ್ ಒಂದು. ಆಮೇಲೆ ಯೋಚನೆ ಮಾಡದೆ ಮಾಡ್ತಾಳೆ ಎಲ್ಲವನ್ನು. ಸೊ ಅದು ನನಗೆ ಆ ಪಾತ್ರ ಮಾಡುವಾಗ ಅದು ಒಂದು ಸ್ವಲ್ಪ ಚಾಲೆಂಜಿಂಗ್. ಬಿಕಾಸ್ ನನ್ಗೆ ಯಾವಾಗಲೂ ಕ್ವಶನ್, ಯಾಕೆ ಹಿಂಗೆ ಹೇಳ್ತಾರೆ, ಯಾಕೆ ಹಿಂಗೆ ಮಾಡ್ಬೇಕಂತೆಲ್ಲ ನಾನು ಡೈರೆಕ್ಟರ್ ಕೇಳಿ, ಅದು ಮೇಡಮ್ ಹಂಗೆ ಇರೋದು ಕಥೆಯಲ್ಲಿ, ನೀವು ಹಿಂಗೆ ಇದಕ್ಕೆ ಅವಳ ಕ್ಯಾರೆಕ್ಟರ್ ಹಿಂಗೆ ಅಂತ ಅವ್ರು ನನಗೆ ಮತ್ತೆ ಎಕ್ಸ್ಪ್ಲನೇಷನ್ ಕೊಡೋದು. ಮತ್ತು ನಾನು ಹೋಗು ಸರಿ ಆಯ್ತು ಓಕೆ, ಎಷ್ಟು ಯಾಕೆ ಹಿಂಗೆ ಮಾಡ್ತಾರೆ ಹೇಳು. ನಾನು ಚೈತ್ರ ಆಗಿ ಅಕಸ್ಮಾತ್ ನಾನು ಜಡ್ಜ್ ಮಾಡ್ಬೇಕಂದಾಗ ಯಾಕೆ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡದೇ ಇದೆ ಸರಿ ಇರ್ತಲ್ಲ ಅಂತಲ್ಲ, ಅದಂದ್ರೆ ಆ ಪಾತ್ರ ಹಂಗೆ ಮಾಡ್ಬೇಕು ಮೇಡಮ್, ಅದು ಹಂಗೆ ಅವ್ಳು ಮಾಡಿದ್ರೇ ಕರೆಕ್ಟ್ ಅಂತ ಹೇಳಿದಾಗ ಅವ್ರು ಕರೆಕ್ಟ್ ಅಂತ ಹೋಗಿ ಮಾಡೋದು. ಸೊ ಅದೇ ಪ್ರಿಪ್ರೇಷನ್ ನನಗೆ. ಭಾಷೆ ಒಂದು ಭಾಷೆ ಆಕ್ಚುಲಿ ಮೇಜರ್ ಪ್ರಿಪ್ರೇಷನ್. ಬಿಕಾಸ್ ಅವ್ರದ್ದು ಮಂಗಳೂರು ಕನ್ನಡ ಯಾಕೆ ಅಷ್ಟು ಏನೋ ಒಂದು ಮೆಲೋಡಿಯಸ್ ಆಗಿ ಅದಕ್ಕೊಂದು ಟ್ಯೂನ್ ಇದೆ ಅಂದ್ರೆ, ಅವರು ತುಳುನ್ ಹೇಗ್ ಮಾತಾಡ್ತಾರೋ ಶುದ್ಧ ಕನ್ನಡ ಬಳಸಿ ತುಳು ಟ್ಯೂನ್ ಅಲ್ಲಿ ಕನ್ನಡ ಮಾತಾಡ್ತಾರೆ. ಸೊ ಅದು ಮಾತಾಡ್ತಿರ್ಬೇಕಾದ್ರೆ ಅದಕ್ಕೆ ಅವ್ರದ್ದು ಆಕ್ಸೆಂಟ್ ಹಂಗ ಅನ್ಸೋದು, ಆ ಡೈಲೆಕ್ಟ್ ಅವ್ರು ಮಾತಾಡುವಾಗ ಎಂತ ಹೇಳುದು ನೀವು ಗೊತ್ತಾಗುದಿಲ್ವಾ ಆ ಥರ ಎಲ್ಲ ಮಾತಾಡುವಾಗ ಇಲ್ಲಿ ಎಲ್ಲಿ ಸ್ಟ್ರೆಸ್ ಆಗ್ತದೆ ಅಂತ ನೀವು ಡಿಸೈಡ್ ಮಾಡ್ಲಿಕ್ಕಾಗಲ್ಲ. ಫಿಲ್ಮ್ ಅಲ್ಲಿ ಎಂತ ಮಾತಾಡುವಾಗ ಅವ್ರೆಂತ ಮಾತಾಡುವಾಗ ಅದು ಟ್ಯೂನ್ ಅದು ಎಲ್ರಿಗೂ ಬರುದಿಲ್ಲ. ಅದು ಈ ಸ್ಕ್ರೀನ್ ಮೇಲೆ ಎಂತ ಮಾಡ್ತೀವಿ ನಾವು ಅಂದ್ರೆ, ಈ ಸಿನಿಮಾದಲ್ಲೆಲ್ಲ ನಾವು ಕ್ಲೀಶೇಡ್ ಮಾಡ್ಬಿಟ್ಟಿದ್ದೇವೆ. ಸುಮ್ಮನೆ ಅದೇನು ಹೇಳುದು, ಎಂತ ಮಂಡೆ ಬಿಸಿ ಅದೆಲ್ಲ ಹೇಳುದಿಲ್ಲ ಅವ್ರು ನ್ಯಾಚುರಲ್ ಆಗಿ ಮಾತಾಡ್ತಾ ಹೋಗ್ತಾರೆ. ಅದು ತುಳುವಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮಾತ್ರ ಗೊತ್ತಾಗ್ತದೆ ಅದೇ ಅವ್ರು ಯಾಕೆ ಕನ್ನಡ ಹಾಗೆ ಮಾತಾಡ್ತಾರೆ ಅಂತ. ಸೊ ಇದು ನಾನು ಕಲಿಬೇಕಾಯ್ತು ಅಲ್ಲಿ. ಇದಕ್ಕೆ ನಾನು ಪಟ ಮಾತಾಡ್ತೀರಾ. ಸೊ ಇದನ್ನ ನಂಗೆ ಅದು ಮಾತಾಡ್ತಿರ್ಬೇಕಾದ್ರೆ ಇವ್ರುಗಳೆಲ್ಲ ಮಾತಾಡೋದು ಅಬ್ಸರ್ವೇಷನ್ ಬಂದಿರುವಾಗ ವಿಧು ಅಂತ ನಮ್ಗೆ ವರ್ಕ್ಶಾಪ್ ಮಾಡಿಸಿದ್ರು ವಿಧು ಸರ್. ಸೊ ಅವರು ಹಿಂಗೆ ಸ್ಟ್ರೆಸ್ ಮಾಡ್ಬೇಕಾ, ಈ ಡೈಲಾಗ್ ಆಲ್ರೆಡಿ ಮಂಗಳೂರು ಕನ್ನಡದಲ್ಲೇ ಬರ್ದಿದ್ರು, ಅದನ್ನ ಹೇಗೆ ಆ ಟ್ಯೂನ್ ಎಲ್ಲಿ ಸ್ಟ್ರೆಸ್ ಮಾಡಿದ್ರೆ ಹೇಗೆ ಹೇಳಿದ್ರೆ ಚೆನ್ನಾಗಿ ಕೇಳ್ತದೆ ಅಂತೆಲ್ಲ ಅದನ್ನ ಹೇಳ್ಕೊಟ್ಟಾಗ ಇನ್ನೊಂದ್ ಸ್ವಲ್ಪ ಬೆಟರ್ ಆಯ್ತು. ಕೊನೆಯದಾಗಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನ್ ಹೇಳ್ತೀರಾ? ಖುಷಿ ಇದೆ. ನಾವು ಮಾಡೋ ಇಷ್ಟು ನೀವೇನೇನು ಕೇಳಿದ್ರಿ ಅಷ್ಟು ಎಕ್ಸ್ಪೀರಿಯನ್ಸ್ ನ ಆ ಸಿನಿಮಾದಲ್ಲಿ ತುಂಬಿದೀವಿ. ಸೊ ನಾವು ಇನ್ನೂ ಬೇಕಾದ್ರೆ ಒಂದ್ 2 ಗಂಟೆ ಕೂತ್ ಮಾತಾಡ್ಬೋದು. ಬಟ್ ನೀವು ಆ 2 ಗಂಟೆ ಬಂದು ಆ ಸಿನಿಮಾ ನೋಡಿದ್ರೆ ನಿಮ್ಗೆ ನಾವು ಏನ್ ಹೇಳ್ತಾ ಇದೀವಿ, ನಮ್ಮ ಎಕ್ಸ್ಪೀರಿಯನ್ಸಸ್ ಎಲ್ಲ ನಿಮಗೆ ನೋಡಕ್ ಸಿಗುತ್ತೆ. ಅಂಡ್ ಖಂಡಿತವಾಗ್ಲೂ ನೀವು ಬಂದು ನೋಡಿದಾಗ ಈ ಸಿನಿಮಾ ನಿಮ್ಗೆ ತಟ್ಟತ್ತೆ ಆ್ಯಂಡ್ ನಿಮ್ಗೆ ಖುಷಿ ಆಗತ್ತೆ, ಅಳಿಸುತ್ತೆ, ನಗ್ಸುತ್ತೆ, ಎಲ್ಲವನ್ನೂ ಮಾಡಿಸುತ್ತೆ ಈ ಸಿನಿಮಾ. ಆ್ಯಂಡ್ ನೀವು ಕೊಡೋ ದುಡ್ಡಿಗೆ ನಿಮ್ಮ ಟಿಕೆಟ್ ಪ್ರೈಸ್ ನಾವು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋ ಒಂದು ಗ್ಯಾರಂಟಿ ನಾವು ನಮ್ಮ ಚಿತ್ರತಂಡದಿಂದ ಕೊಡ್ಬೋದು. ಸೊ ಹಾಗಾಗಿ ನವೆಂಬರ್ 21ನೇ ತಾರೀಕು ನೀವೆಲ್ಲರೂ ನಮ್ಮ ಸಿನಿಮಾ ನೋಡಲೇಬೇಕು, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಕುಟುಂಬ ಸಮೇತ ನೋಡ್ಬೋದು, ಎಲ್ಲ ವಯಸ್ಕರು ನೋಡ್ಬೋದು. ಸೊ ಹಾಗಾಗಿ ಬಂದು ನೋಡಿ ಅಂತ ಹೇಳ್ತೀವಿ. ಓಕೆ, ತುಂಬ ಚೆನ್ನಾಗೆಲ್ಲ ಹೇಳ್ಬಿಟ್ರು ಅವ್ರು. ಆ್ಯಕ್ಚುಲಿ ನಾನು ಒಂದಿಷ್ಟು ಪಾಯಿಂಟ್ಸ್ ನಿಮಗೆ ನೆನ್ಕೊತಾ ಇದ್ದೆ ಇದು ಅಂತ, ಅದೆಲ್ಲವೂ ಅವ್ರು ಹೇಳಿದ್ರು. ಸೊ ಈ ಸಿನಿಮಾ ಅಲ್ಲಿ ನಿಮಗೆ ಒಳ್ಳೆ ಎಮೋಷನ್ಸ್ ಇದೆ, ಲವ್ ಇದೆ, ಫೈಟ್ಸ್ ಇದೆ, ಆಮೇಲೆ ಹುಲಿ ವೇಷ ಇದೆ, ಆಮೇಲೆ ಮಂಗಳೂರಿನ ಒಂದಿಷ್ಟು ಸೊಗಡಿದೆ, ಅದೆಲ್ಲವನ್ನೂ ಸೇರಿಸಿ ಒಂದು ಒಳ್ಳೆ ಪ್ಯಾಕೇಜ್ ಇದೆ ಇದರಲ್ಲಿ. ಸೊ ಯಾರಿಗೂ ಎಲ್ಲೂ ಬೋರ್ ಆಗ್ದಂಗೆ 2.5 ಅವರು ನಿಮ್ಮನ್ನ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಎಂಟರ್ಟೈನ್ ಮಾಡ್ತಾರೆ. ಬರೀ ಆರ್ಟಿಸ್ಟ್ಗಳು ಅಷ್ಟೇ ಅಲ್ಲ, ಮ್ಯೂಸಿಕ್ ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ, ಆಮೇಲೆ ಕ್ಯಾಮ್ರಾಮನ್ ಎಂಟರ್ಟೈನ್ ಮಾಡ್ತಾರೆ, ಎಡಿಟರ್ ನಿಮ್ಮದು ಅವ್ರ ಕೆಪಾಸಿಟಿ ನಿಮ್ಗೆ ತೋರಿಸ್ತಾರೆ. ಪ್ರತಿಯೊಂದು ಭಾಗದಲ್ಲೂ ಆರ್ಟ್ ಡಿಪಾರ್ಟ್ಮೆಂಟ್ ಕೂಡ ನಿಮಗೆ ಎಲ್ಲ ಭಾಗದಲ್ಲೂ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. ಸೊ ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗಬೇಕು ಅಂದರೆ ನವೆಂಬರ್ 21ಕ್ಕೆ ಬಂದು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇವಾಗ ಸೆಕೆಂಡ್ ಸೆಗ್ಮೆಂಟ್. ಓಕೆನಾ, ಒಂದಷ್ಟು ರ್ಯಾಪಿಡ್ ಫೈರ್ ಕ್ವಶನ್ ಕೇಳ್ತೀನಿ. ಅಂದರೆ ಶೂಟಿಂಗ್ ಸೆಟ್ದು ಅದು ಇದು ಎಲ್ಲ ಮಿಕ್ಸ್ ಮಾಡಿ ನೋಡೋಣ. ನಿಮಗೆ ಸಿನಿಮಾದಲ್ಲಿ ಚೈತ್ರ ಅವರು ಜೋರು, ಆದರೆ ರಿಯಲ್ ಲೈಫಲ್ಲಿ ಸೈಲೆಂಟು. ಇದಕ್ಕೆ ಎಸ್ ಅವ್ರನ್ನ ಹೇಳ್ಬೇಕಾ? ಎಸ್ ಆರ್ನೋ ಅಥವಾ ಏನಾದರೂ ಹೇಳೋದಿದ್ರೆ ಹೇಳಿ. ಹಾಂ, ಇಲ್ಲ ಅವ್ರು ರಿಯಲ್ ಲೈಫಲ್ಲೂ ಎಲ್ಲ ಕಡೆ ಜೋರಿರಲ್ಲ, ಬಟ್ ಎಲ್ಲಿ ಜೋರಾಗಬೇಕು ಅವ್ರು ಜೋರಾಗ್ತಾರೆ. ಯಾ ಓಕೆ, ನಿಮಗೆ ಟೇಕ್ಸ್ಗಳೇ ತಗೊಳ್ದೆ ಆ್ಯಕ್ಟ್ ಮಾಡಿದ್ರು ರಿತ್ವಿಕ್ ಅವರು. ಹಾಂ, ಓಕೆ, ಒಂದಷ್ಟು ಕಡೆ ಹೌದು ಟೇಕ್ಸೇ ತೊಗೊಂಡಿಲ್ಲ, ಮಾಡಿದ್ರು. ಓಕೆ, ರಿತ್ವಿಕ್ ಅವರು ಮಾತೇ ಆಡಲ್ಲ. ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಮಾತಾಡಲ್ಲ. ಆಮೇಲೆ ಆಮೇಲೆ ಮಾತಾಡಲ್ಲ. ಡಿಪೆಂಡ್ಸ್ ಆನ್ ಅವ್ರು ಅಲ್ಲಿ ಎಷ್ಟು ಕ್ಲೋಸ್ ಆಗ್ತಾರೆ ಅವ್ರ ಜೊತೆ ಅಂತ. ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, ಕೆಲ್ಸಕ್ಕೆ ಬೇಕಾಗಿರೋ ಅಷ್ಟು ಮಾತಾಡ್ತಾರೆ. ಅವ್ರು ಹರಟೆ ಹೊಡೆಯೋಂಗೆಲ್ಲ ಮಾಡ್ಬೇಕು ಅಂದ್ರೆ ನೀವು ತುಂಬಾ ಕ್ಲೋಸ್ ಫ್ರೆಂಡ್ ಆಗ್ಬೇಕು ಅವ್ರ ಜೊತೆ, ಸರ್ಕಸ್ ಮಾಡ್ಬೇಕು, ತುಂಬಾ ಅವರಿಗೆ ಅವರ ಸರ್ಕಲ್ಗೆ ಬಿಟ್ಕೊಳ್ಬೇಕು ಅಷ್ಟು. ಅಲ್ಲಿವರೆಗೂ ನೀವು ಅವ್ರ ನಂಬಿಕೆಗೆ ಪಾತ್ರರಾಗಬೇಕು. ಓಕೆ, ಇವ್ರ ನಂಬಿಕೆಗೆ ಪಾತ್ರ ಯಾರಾಗಿದ್ದೀರಾ? ಆಫ್ ಕೋರ್ಸ್, ಖಂಡಿತವಾಗ್ಲೂ ಹೌದು. ಓಕೆ, ಲಾಸ್ಟ್ ಟೆಕ್ಸ್ಟ್ ಯಾರ ಜೊತೆ ಮಾಡಿದ್ದೀರಾ ನೀವು? ಟೆಕ್ಸ್ಟ್ ಫೋನಲ್ಲಿ ನಾನು ಹೆಂಡತಿ ಮಾಡಿದ್ದೆ. ನಿಮ್ಮ ಫೋನ್ ವಾಲ್ ಪೇಪರ್ ಏನು? ಬೀಚ್ ಅಲ್ಲೇ ಮಂಗಳೂರು ಶೂಟಿಂಗ್ ಹೋದಾಗ ಎಲ್ಲಿ ತೋರಿಸ್ಬಿಡು. ನಾನೇ ತೆಗೆದಿರೋ ಫೋಟೋ ಇದು. ಅದು ಚೆನ್ನಾಗಿತ್ತು ಅಂದ್ಕೊಂಡು ಅದನ್ನೇ ವಾಲ್ ಪೇಪರ್ ಇಟ್ಟಿದ್ದೀನಿ. ನಿಮ್ಮ ಫೋನ್ ವಾಲ್ ಪೇಪರ್
ಬುದ್ಧ ನಂದು ಅಲ್ಲಿ ಚಾರ್ಜ್ ಹಾಕಿದೀನಿ. ಓಕೆ, ಲಾಸ್ಟ್ ಟೆಕ್ಸ್ಟ್ ಯಾರ ಜೊತೆ ಮಾಡಿದ್ರಿ? ನಮ್ಮಪ್ಪ. ಒಂದ್ 3-4 ಕ್ವಶನ್ ಕೇಳ್ತೀನಿ, ಅದ್ರಲ್ಲಿ ಏನಾದ್ರು ರಾಂಗ್ ಆನ್ಸರ್ ಮಾಡಿದ್ರೆ ನಾನೊಂದು ಡೇರ್ ಕೊಡ್ತೀನಿ, ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು. ನಾನ್ ರಾಂಗ್ ಆನ್ಸರ್ ಕೊಟ್ಟೆ ಅಂತ ನಿಮ್ಗೆ ಗೊತ್ತಾಗುತ್ತೆ? ನನಗೆ ರೈಟ್ ಆನ್ಸರ್ ಗೊತ್ತಿದೆಯಲ್ಲ. ಅಂದ್ರೆ ನೀವು ನಮಗೆ ಇಬ್ರಲ್ಲಿ ಯಾರು ಬೇಕಾದ್ರೂ ಹೇಳ್ಬೋದು. ಓಕೆನಾ? ಖುಷಿ ಖುಷಿಯಿಂದ ಅಡ್ಗೆ ಮಾಡೋದಿಕ್ಕೆ ಏನಂತಾರೆ? ಖುಷಿ ಖುಷಿಯಿಂದ ಅಡುಗೆ ಮಾಡೋದಕ್ಕೆ ಏನಂತಾರ? ಏನಿದು ರಿಡಲ್ಲ? ಏನ್ ಬೇಕಾದ್ರೂ ಅನ್ಕೋಬಹುದು ನೀವು. ಕುಷ್ಕ. ಕರೆಕ್ಟ್. ಓ ಮೈ ಗಾಡ್, ನನಗೆ ನಮಗ್ ಆಗ್ತಿಲ್ಲ ಹೇಳ್ಬಿಟ್ಟೆ ಅಂತ. ಏನೋ ಫ್ಲೋ ಹೇಳ್ಬಿಟ್ಟು ಇರ್ಬೋದು ಅಂತ. ಫಸ್ಟ್ ರ್ಯಾಂಕ್ ರಾಜು ತರ. ವಾವ್, ನಂಗೆ ಒಂದು ಡೇಸ್ ಬಿಡ್ತು. ಫಸ್ಟ್ ರ್ಯಾಂಕ್ ರಾಜು ಅಲ್ಲ. ಅಲ್ಲ ತುಪ್ಪ ಕಲರ್ ಇದ್ರೆ ಅದಕ್ಕೆ ಏನಂತಾರೆ? ನಿಮಗೆ ಗೊತ್ತಿದ್ರೆ ಹೇಳಂಗಿಲ್ಲ, ಅವ್ರು ಹೇಳ್ಬೇಕು ಇವಾಗ. ತುಪ್ಪ ಕಲರ್ ಇದ್ರೆ ಕ್ಲೂ ಇಲ್ವಾ ಅದಕ್ಕೆ? ಇಲ್ಲ, ಹಾಗೆ ಗೆಸ್ ಮಾಡ್ಬೇಕು. ಇದು ಬ್ರೈನ್ ಗೇಮ್. ಒಂಚೂರೇನೋ ಕ್ಲೂ ಕೊಡ್ಬೇಕು ನೀವು. ಬ್ರೈನ್ ಗೇಮ್. ನನ್ನ ಕಿಡ್ನಿ ಅದಕ್ಕೆ ಆನ್ಸರ್ ಬರ್ತಾರೆ. ಬ್ರೈನ್ ಮಾಡಲೇಬೇಕು. ಅದ್ ನಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಇಲ್ಲ ಇಷ್ಟ ಆಗಲ್ವಾ? ಆಗದೇ ಇಲ್ಲ. ಕೋಪ ಮಾಡ್ಕೊಳ್ತೀವಿ. ಯಾರಾದ್ರೂ ಅದನ್ನ ನಮಗೆ ಹೇಳಿದ್ರೆ ನಾವು ಕೋಪ ಮಾಡ್ಕೋತೀವಿ. ತುಪ್ಪ ಕಲರ್ ನವರಂಗಿ ಗೀ. ಓ ಮೈ ಗಾಡ್, ಇದು ನಾವು ಗೆಸ್ ಮಾಡಕ್ ಆಗ್ತಿರಲಿಲ್ಲ ಬಿಡಿ. ಚಾನ್ಸೇ ಇಲ್ಲ. ಯಾವ್ರಿಂದ? ಚಿಕ್ಕಮಂಗ್ಳೂರು. ನೈಸ್. ಓಕೆ, ಎಲ್ಲ ಸ್ವೀಟ್ಸ್ಗಳು ಒಟ್ಟಿಗೆ ಸೇರಿರ್ತವೆ, ಆದ್ರೆ ಕೊಬ್ಬರಿ ಮಿಠಾಯಿ ಮಾತ್ರ ಬರಲ್ಲ. ಯಾಕೆ? ಒಂದು ಮೀಟಿಂಗಿಗೆ ಸ್ವೀಟ್ಸ್ ಮೀಟಿಂಗ್ ಇರುತ್ತೆ, ಅದಕ್ಕೆ ಎಲ್ಲ ಸ್ವೀಟ್ಸ್ಗಳು ಇರುತ್ತೆ, ಈ ಕೊಬ್ಬರಿ ಮಿಠಾಯಿ ಮಾತ್ರ ಬರಲ್ಲ. ಅದು ಕೊಬ್ಬಿರುತ್ತೆ. ಕರೆಕ್ಟ್. ಹೇಗೆ ಈ ತರ ಯೋಚನೆ ಮಾಡಕ್ಕೆ? ನನಗೆ ಗೊತ್ತಾಗ್ತಿಲ್ಲ. ನನಗೆ ಇಂಟ್ರೆಸ್ಟ್. ಓ ಮೈ ಗಾಡ್, ವಾವ್. ರಾಂಗ್ ಆನ್ಸರ್ಸ್ ಅಷ್ಟೇ ಇದಕ್ಕೆ. ಓಕೆನಾ? ರಾಂಗ್ ಆನ್ಸರ್ಸ್ ಕೊಡ್ಬೇಕಾ? ಅಷ್ಟೇ, ರಾಂಗ್ ಆನ್ಸರ್ ಅಷ್ಟೇ ಕೊಡ್ಬೇಕು. ನೀವೊಂದು ಸೋತಿದ್ದೀರಾ, ಕರೆಕ್ಟ್. ಇಬ್ರು ಸೋತಿದ್ದೀರಾ. ಒಂದು ಕ್ವಶನ್ ಕ್ಯಾನ್ಸಲ್ ಮಾಡ್ಬಿಡೋಣ. ಸೋತ್ ಕ್ಯಾನ್ಸಲ್ ಅಷ್ಟೇ. ಅದಕ್ಕೆ ನಾನ್ ಕೊಡ್ತೀನಿ, ಅದಕ್ಕೆ ಡೇಟ್ ಕೊಡ್ತೀನಿ. ನಮ್ ಸಿಎಂ ಯಾರು? ವಿರಾಟ್ ಕೊಹ್ಲಿ. ಓಕೆ. ಮಾರ್ನವಿ ಹೀರೋ ಯಾರು? ಸುದೀಪ್ ಸರ್. ಓಕೆ. ಕಾಂತಾರ ಸಿನಿಮಾ ಹೀರೋ ಯಾರು? ಕಾಂತಾರ ಸಿನಿಮಾ ಹೀರೋ ಯಾರ? ರಾಕಿ ಬಾಯ್. ರಕ್ಷಿತ್ ಶೆಟ್ಟಿ. ಓಕೆ. KGF ಅಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ? ಹೌದು, ನಾನೇ ರಾಕಿ ಬಾಯ್. ಹೌದು. ಓಕೆ, ಏನ್ ಕೇಳ್ಬೋದು? ನೀವು ಸೋತಿದ್ದೀರಾ ಇಬ್ರಿಗೂ ಒಂದು ಡೇರ್ ಇರುತ್ತೆ ಇವಾಗ. ನಾನು ಸೋತಿಲ್ಲ. ನೀವು ಸೋತಿದ್ದೀರಾ. ಸೋತಿಲ್ಲ. ಅದ್ ಫಿನಿಶ್. ಇವಾಗ ಆ ಸೆಗ್ಮೆಂಟ್ ಮುಗಿತು. ಇವಾಗ ನೀವು ಸೋತಿದ್ದೀರಾ ಅಲ್ವಾ ಒಂದು. ಸೊ ನಾನು ಏನ್ ಹೇಳ್ತೀನಿ ಅದನ್ನ ಮಾಡ್ಬೇಕು. ಹೇಳಿ. ಓಕೆನಾ? ನಿಮಗೆ ಒಂದು ಪ್ರಾಂಕ್ ಕಾಲ್ ಇರುತ್ತೆ. ನಿಮ್ ಮದ್ವೆ ಫಿಕ್ಸ್ ಆಗಿದೆ ಅಥವಾ ನಿಮಗೆ ಮದ್ವೆ ಆಗ್ಬೇಕು ಅನಿಸ್ತಿದೆ, ಯಾರಿಗಾದ್ರೂ ಹೇಳ್ಬೋದು ಕಾಲ್ ಮಾಡಿ. ನನಗೆ ಮದ್ವೆ ಯಾರಿಗಾದ್ರೂ ಹೇಳ್ಬೋದಾ? ಯಾರಿಗಾದ್ರೂ ಹೇಳ್ಬೋದು. ಯಪ್ಪ, ಯಾರಿಗೆ ಹೇಳಿದ್ರೆ ಅವರು ರಿಯಾಕ್ಟ್ ಮಾಡಲ್ಲ. ಅವ್ರು ರಿಯಾಕ್ಟ್ ಮಾಡ್ಬೇಕು, ಅವ್ರು ನಂಬಬೇಕು, ನೀವು ನಂಬಿಸ್ಬೇಕು. ಸ್ವಲ್ಪ ಕಮ್ಮಿ ಬೈಯೋರು ಯಾರಂತ ನೆನೆಸ್ಕೊಂಡು ಮಾಡಿ. ಅದೇ. ಓಕೆ, ನನ್ನ ಕಾಲೇಜ್ ಫ್ರೆಂಡ್ ದೌಲತ್ ಅಂತ ಇದ್ದಾನೆ, ಅವನಿಗೆ ಮಾಡೋಣ. ಕಿರಣ್, ಅವನ ಹೆಸರು ಕಿರಣ್, ನಾವು ದೌಲತ್ ಅಂತ ಕರಿತೀವಿ. ಅಯ್ಯೋ, ಅವನು ಏನು ಮಾತಾಡ್ತಾನೆ ಅಂತ ಗೊತ್ತಿಲ್ಲ. ಆಮೇಲೆ ಎತ್ಬಿಟ್ಟು, ದೌಲಿ ಎಲ್ಲಿದ್ಯೋ? ಓಕೆ, ನಾನು ನಿಂಗೆ ಒಂದು ಶಾಕಿಂಗ್ ನ್ಯೂಸಾ ಗುಡ್ ನ್ಯೂಸಾ ಗೊತ್ತಿಲ್ಲ, ಬಟ್ ಒಂದು ನ್ಯೂಸು. ಐ ಆಮ್ ಗೆಟಿಂಗ್ ಮ್ಯಾರಿಡ್. ಮನೇಲಿ ಹುಡುಗನ್ ನೋಡಿದ್ದಾರೆ. ಅರೇಂಜ್ ಮ್ಯಾರೇಜು. ಅದೇ ನನಗೂ ಅನ್ಬಿಲೀವಬಲೇ. ಬಟ್ ಅದೇ ಸಮ್ ಹುಡುಗ, ಹಿ ಸ್ಟೇಸ್ ಇನ್ ಜರ್ಮನಿ ಅಂತೆ, ಆದರೆ ಬೆಂಗಳೂರು ಹುಡುಗ. ಅದಕ್ಕೆ ಫಸ್ಟ್ ಯಾರಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡಬೇಕು ಅಂತ ಗೊತ್ತಾಗದೆ ನಿನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ದೇವ್ರಿಗೆ ತೆಂಗಿನಕಾಯಿ ಹೊಡಿಯೋ ಥರ. ಥ್ಯಾಂಕ್ಸ್ ಕಣೋ.
ಈ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಬಟ್ ಬೆಂಗಳೂರಿಗೆ ವರ್ಷಕ್ಕೆ ಒಂದ್ಸತಿ ಬಂದು ಹೋಗ್ತಾನೆ. ಆ ಥರ ಏನೋ ಸೆಟಪ್. ಹಂಗೆ ಸುಮ್ಮನೆ ವಿಸಿಟ್ ಇನ್ನು ಹೋಗೋದ್ ಬರೋದು. ಸುಮ್ಮನೆ ಹೋಗಿ ಬರೋದು. ಬಟ್ ಎನಿವೇಸ್ ನನಗೊಂದು ಚೇಂಜ್ ಆಫ್ ಪ್ಲೇಸು. ಬಟ್ ನಾನು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ಗೊತ್ತಿಲ್ಲ ಅದು ಹೆಂಗೆ ಸಿಸ್ಟಮ್ ನಾವಿಬ್ಬರು ಫಿಗರ್ ಔಟ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಈ ಥರ ಇದೆ. ಆ್ಯಂಡ್ ಯಾ ನೀನೆಲ್ಲ ಮಾತಾಡ್ತಾ ಇನ್ನೇನು ನಾನು ಮಾತಾಡಿದ್ರೆ ಯಾರು ಮಾತಾಡ್ತಾರೆ. ಬಟ್ ನನಗೆ ಈ ಆಪ್ಷನ್ ಇರಲಿಲ್ಲ ಆಬ್ವಿಯಸ್ಲಿ. ಅಂದರೆ ಮದುವೆ ವಿಷಯದಲ್ಲಿ ಆಪ್ಷನ್ ಇರಲಿಲ್ಲ, ಹುಡುಗನ ಜೊತೆ ಮಾತಾಡೋ ಆಪ್ಷನ್ ಅಂತೂ ಇತ್ತು. ನೈಸ್ ಬಾಸ್. ಬಟ್ ವಾಟ್ ಯು ಫೀಲ್ ಅಬೌಟ್ ಇಟ್? ಯು ಥಿಂಕ್ ಐ ಡಿಡ್ ರೈಟ್ ಥಿಂಗ್? ಇಲ್ಲ ಬೆಸ್ಟ್ ಬಾಸ್. ಆರಾಮಾಗಿ ಸುಮ್ಮನೆ ಇಫ್ ಯು ಫೈಂಡ್ ಎನಿವನ್ ವೆರಿ ನೈಸ್, ಇಟ್ ಇಸ್ ದ ರೈಟ್ ಟೈಮ್ ಟು ಗೆಟ್ ಮ್ಯಾರಿಡ್ ಅಪ್ಪ. ಹಂಗಂತ್ಯಾ? ಏನಿದ್ರು ಪ್ರೊಲಾಂಗ್ಡ್ ಥಿಂಗ್ ಏನಿದೆ, ಎಂಡ್ ಆಫ್ ದ ಡೇ ವಿ ಆರ್ ಗೆಟಿಂಗ್ ಓಲ್ಡ್ ಇಸ್ ಅ ಫ್ಯಾಕ್ಟ್ ಬಾಸ್. ಕರೆಕ್ಟ್ ಕಣೋ. ನಿನ್ನಂತ ಫ್ರೆಂಡ್ ಇರ್ಬೇಕು ಕಣೋ ದೌಲಿ ಎಲ್ಲ ಟೈಮಲ್ಲೂ. ನಾನು ನಿಂಗೆ ಫ್ರ್ಯಾಂಕ್ ಕಾಲ್ ಮಾಡ್ತೇನೆ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡು. ಐ ಲವ್ ಯು ಸೋ ಮಚ್, ಐ ಆಮ್ ಸೋ ಸಾರಿ ಐ ಹ್ಯಾಡ್ ಟು ಡೂ ದಿಸ್. ಬಟ್ ಅವ್ರು ನನಗೆ ಡೇರ್ ಕೊಟ್ಬಿಟ್ಟು ಪ್ಲೀಸ್ ಕಾಲ್ ಒನ್ ಆಫ್ ಯುವರ್ ಕ್ಲೋಸೆಸ್ಟ್ ಪೀಪಲ್ ಆ್ಯಂಡ್ ಟೆಲ್ ದಮ್ ದಟ್ ಯು ಆರ್ ಗೆಟಿಂಗ್ ಮ್ಯಾರಿಡ್ ಅಂದರು. ನಾನು ಇರಿ ಒಂದು ನಿಮಿಷ ರಿಯಾಕ್ಟ್ ಜಾಸ್ತಿ ಮಾಡ್ದಲ್ಲಿರೋನಿಗೆ ಫೋನ್ ಮಾಡ್ತೀನಿ ಅಂತೇಳಿ ನಿನಗೆ ಮಾಡ್ದೆ ಇರೋದು. ಐ ಆಮ್ ಸೋ ಸಾರಿ, ಐ ಕಾಲ್ ಯು ಲೇಟರ್. ಬಟ್ ಯಾ, ಥ್ಯಾಂಕ್ ಯು, ಬಾಯ್ ಬಾಯ್. ಪಾಪ ಆಯ್ತು ಮಾಡ್ಕೊ ಅಂತ. ಅಂದ್ರೆ ನೀವು ಮದ್ವೆ ಈಗ್ಲೇ ಸದ್ಯಕ್ಕೆ ಆಗಲ್ಲ? ಇಲ್ಲ, ಅವ್ರಿಗೆ ಯಾರಿಗೂ ನಂಬಿಕೆ ಇಲ್ಲ ಮದುವೆ ಆಗ್ತೀನಿ ಅಂತ. ಮನೆ ಮಾಡಲ್ಲ? ಇಲ್ಲ ಇಲ್ಲ, ನಿಮ್ ಚಾಯ್ಸ್ ವೆನೆವರ್ ಯು ವಾಂಟ್ ಟು ಗೆಟ್ ಮ್ಯಾರಿಡ್ ಹಂಗೆ. ಸೊ ಅದಕ್ಕೆ ಅವನು ಏನೋ ಹೇಳ್ತಾ ಇದ್ದಾಳೆ, ಬಟ್ ಮಾಡಿದಾಳೆ ಏನೋ ಡಿಸಿಷನ್ ಲೈಫಲ್ಲಿ ಮಾಡ್ಕೊಳ್ಳಿ ಅಂತ ಹಂಗೆ ಸಪೋರ್ಟ್ ಮಾಡಿದೆ ಅನ್ಸುತ್ತೆ. ನನ್ನ ಕಾಲೇಜ್ ಸೀನಿಯರ್ಸ್ ಇವರೆಲ್ಲರೂ. ಇವರಿಗೆ ಏನ್ ಡೇರ್ ಕೊಡೋಣ? ನಾನು ಗೆದ್ನಲ್ಲ 2-3 ಕರೆಕ್ಟಾಗಿ ಹೇಳಿ. ಅದಕ್ಕೆಲ್ಲ ಊಫಿ ಅದು. ಇಲ್ಲ, ಏನು ಊಫಿ ಇಲ್ಲ. ನೀಟಾಗಿ ಕೂತ್ಕೊಂಡು ಕೇಳಿಸ್ಕೊಂಡ್ಬಿಟ್ಟು ಕಾಲು ಊಫಿ ಅಂತೆ. ಈ ಆಟಕ್ಕೆ ಅಲ್ಲ ನಾನು. ಏನೋ ಒಂದು ಕೊಡಿ ಡೇರು. ಜೈ. ನೀವ್ ಹೇಳಿ. ಇಂಟರ್ವ್ಯೂ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು. ಅದೇ ಹಾ, ಡನ್. ಡೇರ್. ಎಸ್. ಅದ್ ಮತ್ತೊಂದ್ ಡೇರು. ನೀವು ಗೆದ್ದಿರೋದಕ್ಕೆ ಆ ಡೇರು. ಗೆದ್ದಿರೋದಕ್ಕೆ ಅಲ್ಲ, ಗೆದ್ದಿರೋದಕ್ಕೆ ನಾನು ಯಾಕೆ ಇವ್ರಿಗೆ ಕೊಡಿಸ್ಲಿ? ಖುಷಿಗೆ. ಖುಷಿಗೆ. ಓಕೆ. ಓಕೆ, ಇವಾಗ ನಿಮಗೆ ರಿಯಲ್ ಡೇರು. ನೀವು ನೆಕ್ಸ್ಟ್ ಮತ್ತೊಂದು ಸೀರಿಯಲ್ ಮಾಡ್ತಾ ಇದ್ದೀರಾ, ಅದಕ್ಕೆ ಮತ್ತೆ ನಿಮ್ ಜೋಡಿಯಾಗಿ ಡಿಒ ಅವರು ಅವರಿಗೆ ಕಾಲ್ ಮಾಡಿ ಈ ರೀತಿ ಆಗಿದೆ, ನಾನು ಒಪ್ಕೊಂಡಿದ್ದೀನಿ, ನಿಮಗೆ ಕಾಲ್ ಬಂದಿತ್ತ? ಅವಳು ಇದರಲ್ಲಿದ್ದಾಳೆ, ಕೀನಿಯಲ್ಲಿದ್ದಾಳೆ. ಯಾರು? ದಿವ್ಯಾ. ಓಕೆ, ಯಾರಿಗಾದ್ರೂ ಹೇಳಿ. ನಾನು ಇವಾಗ ಯಾರಿಗೆ ಹೇಳಿದ್ರೆ ಎಲ್ಲರೂ ಹೋಗಿತಾರೆ ನನಗೀಗ. ಯಾಕೆ ತಗೋತಾ ಇದೆಯಾ ಅಂತ ಪ್ರಮೋಷನ್ಸ್ ಇಟ್ಕೊಂಡು ಏನಿಂದ ಅಂತ ಹೇಳ್ತಾರೆ. ಯಾರಿಗೂ ಇಲ್ಲ, ಯಾರಿಗೂ ಮಾಡೋಕ್ಕಾಗಲ್ಲ ನಾವು ಅದಕ್ಕೆ. ನೋಡಿ ಯಾರಾದ್ರೂ ಯಾರೂ ಇಲ್ಲ. ಸೀರಿಯಲ್ ಅಲ್ಲಿ ನಿಮ್ಮ ಮಗಳಾಗಿದ್ದಲ್ಲ ಆ ಪುಟ್ಟ ಹುಡುಗಿ ಏನು ಅರ್ಥ ಆಗತ್ತೆ ಹೇಳಿ? ಅವ್ರ ಅಮ್ಮ ಮಾತಾಡ್ತಾರೆ ಅಷ್ಟೇ. ಸರ್ ಬನ್ನಿ ಸರ್, ಏನಾಯ್ತು ಸರ್? ಸರಿ ಸರ್, ಆಯ್ತು, ಇನ್ನೊಂದು ಸೀರಿಯಲ್ ಮಾಡೋಣ. ಅವಳಿಗೆ ಮಾಡ್ತೀನಿ, ಅವಳ ಹತ್ರ ಕೊಡಕ್ಕೆ ಹೇಳ್ತೀನಿ, ನೋಡೋಣ. ಅವಳೇನು ಹೇಳ್ತಾಳೆ ನೋಡೋಣ. ನೀನೇ ಮಗಳು ಅಂತ ಏನಾದ್ರು ಹೇಳ್ಬಿಡಿ ಹಾಗೆ. ಓ ಮೈ ಗಾಡ್ ಬೇಬಿ ಅಂತ ಅವಳು ಅಷ್ಟೇ. ಓಕೆ. ಹಲೋ ಮೇಡಮ್, ಹಾಯ್ ಸರ್. ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಿ? ಓ ಸರ್, ಆರಾಮ್, ನೀವು? ಆರಾಮ್. ಸಿರಿ ಇದಲ್ಲ? ಸಿರಿ ಮನೇಲಿ ಇದ್ದಾಳೆ ಸರ್, ನಾನು ಅದೇ ಹಾಸ್ಪಿಟಲ್ ಅಲ್ಲಿ ಇದ್ದೆ. ಹೌದಾ? ಹಾ. ಓ ಸರಿ. ಅವಳ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೌದಾ? ಎಷ್ಟೊತ್ತಿಗೆ ಹೋಗ್ತೀರಿ ಮನೆಗೆ ನೀವು? ಸರ್, ನಾನು ನಿಮಗೆ ಅದೇ ಅಪ್ಪನ ಅಡ್ಮಿಟ್ ಮಾಡಿದ್ವಿ. ಶಿವ ನಂಬರ್ ಕಳಿಸ್ತೀನಿ, ಅವ್ರು ನಿಮಗೆ ಫೋನ್ ಮಾಡಕ್ಕೆ ಸರ್. ಈಗ ಡಾನ್ಸ್ ಕ್ಲಾಸ್ ಹೋಗ್ತಾ ಇದ್ದಲ್ಲ ಅವಳು. ಡಾನ್ಸ್ ಕ್ಲಾಸ್ ಹೋಗ್ತದಲ್ಲ, ಹೋಗ್ಲಿ, ತೊಂದರೆ ಇಲ್ಲ. ನಾವಲ್ಲಿ ಮಾಡ್ತೀನಿ ಬಿಡಿ. ಹೆಂಗಿದ್ರೆ ಶಿವ ನಂಬರ್ ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿರಿ. ನಾಡಿದ್ದು ಹೋಗ್ತೀನಿ ಮನೆಗೆ, ಅದಕ್ಕೆ ಅವ್ರು ಆಯ್ತು ಮೇಡಮ್. ಚೆನ್ನಾಗಿದೆ ಸರ್, ಆರಾಮಾಗಿದ್ದಾಳೆ ಮೇಡಮ್. ಮೊನ್ನೆ ನೋಡಿದೆ ನಾನು, ಹಾಕೊಂಡಿದ್ದೆ ಸ್ಟೇಟಸ್ಗೆ. ಅದೇ ಕರೆಕ್ಟ್. ಎಸ್ ಮೇಡಮ್, ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಮತ್ತೆ. ಓಕೆ ಓಕೆ ಸರ್. ಓಕೆ. ಆಯ್ತು ಆಮೇಲೆ ನೋ ಕಾಲ್ಸ್ ಡನ್. ತುಂಬಾ ಡೇರ್ ಮಾಡಿದ್ದಾನೆ, ತುಂಬ ಮಾಡ್ಬಿಟ್ಟೆ, ನಾನೇ ಬಕ್ರಾಬಿಟ್ಟೆ. ಸರ್ ನಾನು ಸರ್ ಅಂತಂದೆ, ಇವನು ಯಾಕೆ? ನಾನು ಅವ್ರ ಅಪ್ಪ ಅನ್ಕೊಂಡ್ಬಿಟ್ಟೆ. ಸಿರಿ ಅವ್ರ ಅಪ್ಪ ಯಾಕೆ ಮಾತಾಡ್ತಾರೆ ಹಾಯ್ ಸರ್ ಅಂತಂದೆ. ಆಮೇಲೆ ಸರ್ ನಾನು ಸರ್ ಸಿರಿ ಅಂದೆ. ನಾನು ಇವನು ಯಾಕೆ ಸಿರಿ ಬಂದ ಇವಾಗ ಅಂತ ಅನ್ಕೊಂಡು. ಎಸ್. ಓಕೆ, ಇಬ್ರಲ್ಲಿ ಗೆದ್ದಿರೋದು ಯಾರು ಇರಬಹುದು? ನಾನೇ, ಆಫ್ ಕೋರ್ಸ್. ಎಸ್, ತುಂಬಾ ಚೆನ್ನಾಗಿ ಪ್ರಾಂಕ್ ಮಾಡಿದ್ರು. ನಾನು ಪ್ರಾಂಕ್ ನಂಬಿಸ್ಬಿಟ್ಟೆ ಅವ್ನು. ಪ್ರಾಂಕ್ ಮಾಡಿದ್ದಕ್ಕ ಪ್ರಾಂಕ್ ಮಾಡಿದ್ರು. ಕರೆಕ್ಟ್. ನೀವೇ ಗೆದ್ದಿರೋದು. ಎಸ್, ಐ ಅಗ್ರಿ. ಓಕೆ, ಮುಗಿಸೋಣ. ಗಿಫ್ಟ್ ಕೊಡ್ತಾರೆ, ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು. ಗಿಫ್ಟ್ ನೀವೇ ಕೊಡ್ಬೇಕು. ನೀವೇ ಹೇಳಿದ್ರಿ. ಗೆದ್ದಿದ್ದೀರಾ ಅಷ್ಟೇ, ಸುಮ್ಮನೆ ಹಂಗೆ ಆ ಥರ. ಸರಿ, ರೆಡಿ. ಓಕೆ. ನವೆಂಬರ್ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೇಗಿದೆ ಫೀಲಿಂಗು? ಹಾಗೆ ಏನು ಹೇಳ್ತೀರಾ?
ಫೀಲಿಂಗ್ ತುಂಬ ಖುಷಿಯಾಗಿದ್ದೀವಿ, ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಸೊ ಆ ಹೆಮ್ಮೆ ಇದೆ, ಆ ಕಾನ್ಫಿಡೆನ್ಸ್ ಇದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ವೆರಿ ಪಾಸಿಟಿವ್, ಎಕ್ಸೈಟೆಡ್ ಆಲ್ಸೋ. ಎಲ್ಲ ಬಂದು ಸಿನಿಮಾ ನೋಡಿ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ನೀವೆಲ್ಲರೂ ಬಂದು ಸಿನಿಮಾ ನೋಡಬೇಕಷ್ಟೆ. ಓಕೆ, ನಮ್ಮ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೈನಿಂಗ್ ಆಫ್ ಬೈ ಪಲ್ಲವಿ ಎಂದ್ರಾಜ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.